ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ಸ್ ಆಶೀರ್ವಾದ ಸದಾ ಹೀಗೆ ಇರಲಿ. ನನ್ನ ಚಾನಲ್ಗೆ ಹೊಸಬರು ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ನಿಮಗೂ ಕೂಡ ಸ್ವಾಗತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಕೂಡ ಪ್ರೆಸ್ ಮಾಡಿ. ಆ್ಯಂಡ್ ಪ್ರತಿ ಸತಿನೂ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ದಯವಿಟ್ಟು ಆ ಬೆಲ್ ಐಕಾನ್ ಆ ಬೆಲ್ ಏನಿದೆಯೋ ಆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಆ್ಯಂಡ್ ನೀವು ಯಾವುದೇ ಕಾರಣಕ್ಕೂ ನನ್ನ ವೀಡಿಯೋಸ್ನ ನೀವು ಮಿಸ್ ಮಾಡಿಕೊಳ್ಳೋದಿಲ್ಲ. ಆ್ಯಂಡ್ ಇವತ್ತಿನ ವಿಷಯ ಏನಿರುತ್ತೆ ಅಂದರೆ, ಆ್ಯಂಡ್ ವೆರಿ ಹ್ಯಾಪಿ ಖುಷಿಯಾದ ಒಂದು ವಿಷಯ ಏನು ಅಂದರೆ, ನಾನಿವತ್ತು ಅಂದ್ಕೊತಿದ್ದೆ ಇವತ್ತೇನಾರ ಒಂದು ರೀಡಿಂಗ್ ಮಾಡಬೇಕು, ಬಹುಶಃ ತಾಯಿ ಮೇಲೆ ಮಾಡಲ ಅನ್ನೋದು. ಆ್ಯಂಡ್ ಸಡನ್ನಾಗಿ ನಮ್ಮ ಅಮ್ಮನ ಕಾಲ್ ಬರುತ್ತೆ. ಆ್ಯಂಡ್ ಐ ಫೆಲ್ಟ್ ಆ್ಯಂಡ್ ದಟ್ ವಾಸ್ ಅ ಕನ್ಫರ್ಮೇಷನ್. ಸೊ ತುಂಬ ಜನ ಬಹುಶಃ ನಿಮ್ಮ ತಾಯಿ ಬಗ್ಗೆನೋ ಅಥವಾ ನಿಮ್ಮ ತಾಯಿಯ ಒಂದು ಸಂದೇಶಗಳನ್ನು ಕೇಳೋದಕ್ಕೆ, ಅಥವಾ ಅವ್ರು ನಿಮ್ಮ ಬಗ್ಗೆ ಏನು ಅಂದ್ಕೊಂಡಿದ್ದಾರೋ, ಅಥವಾ ನಿಮ್ಮ ಸಿಚುವೇಶನ್ ಯಾವ ಥರ ಇದೆಯೋ, ಅವ್ರು ನಿಮ್ಮ ಜೊತೆ ಇದ್ದಾರೋ ಇಲ್ವೋ, ದೂರ ಇದ್ದಾರೋ ಹತ್ತಿರ ಇದ್ದಾರೋ, ಬಹುಶಃ ಅವರು ಕೆಲವೊಂದನ್ನು ನಿಮಗೆ ಹೇಳಬೇಕು ಅನಿಸ್ತಾ ಇದ್ದರೆ ಖಂಡಿತ ಈ ವಿಡಿಯೋ ನಿಮಗೆ ಯಾವಾಗ ತಲುಪುತ್ತೋ ಆ ತಾಯಿಯ ಒಂದು ಸಂದೇಶ ನಿಮಗೋಸ್ಕರ ಇರುತ್ತೆ. ಸೊ ಇವತ್ತಿನ ವಿಷಯ ಅದು. ಆ್ಯಂಡ್ ಇಲ್ಲಿ 3 ಪೈಲ್ಸ್ ಇರುತ್ತೆ. ಸೊ ಹಾಗಾಗಿ ಮೊದಲನೇ ಪೈಲು ಎಲಿಫೆಂಟ್, ಈವಿಲ್ ಐ. ಎರಡನೇದು ಈ ಒಂದು ಜ್ಯೂಸ್ ಕಪ್. ಓಕೆ. ಹಾಗೂ ಮೂರನೇದು ಇಟ್ಸ್ ಗೋಯಿಂಗ್ ಟು ಬಿ ಅ ಶಿಪ್. ಓಕೆ. ಸೊ ನಿಮ್ಮ ವೀಡಿಯೋಸ್ನ ಪಾಸ್ ಮಾಡ್ಕೊಳ್ಳಿ, ಮೆಡಿಟೇಟ್ ಮಾಡಿ, ಆ್ಯಂಡ್ ದೆನ್ ನಿಮ್ಮ ಪೈಲ್ನ ತುಂಬ ಹುಷಾರಾಗಿ ಚಾಯ್ಸ್ ಮಾಡ್ಕೊಳ್ಳಿ. ಇಲ್ಲ ನಾದ ನುಡಿಸ್ಬೇಕಾದ್ರೆ ನಿಮಗೆ ಯಾವ್ದಾರ ಪೈಲ್ ನೋಡಬೇಕು ಅನಿಸಿದ್ರೆ ಖಂಡಿತ ಆ ಪೈಲಲ್ಲಿ ನಿಮಗೆ ಕೆಲವೊಂದು ವಿಚಾರಗಳು ಇದ್ದೇ ಇರುತ್ತೆ. ಆ್ಯಂಡ್ ಏನು ನಿಮಗೆ ಸರಿ ಅನಿಸುತ್ತೋ ಅದನ್ನು ತೊಗೊಳ್ಳಿ, ಏನು ಬಾಕಿದನ್ನು ಬಿಟ್ಬಿಡಿ. ಓಕೆ. ಸೊ ನಾದ ಕೇಳೋಣ. ಓಕೆ. ತುಂಬಾ ಸುಂದರವಾದ ಒಂದು ಮೆಸೇಜ್ ಬರ್ತಾ ಇದೆ ನಾದ ನುಡಿಸ್ಬೇಕಾದ್ರೆ. ನನಗೆ ಬಂದಿರೋ ಸಂದೇಶ ಏನಿದೆ ಅಂದರೆ, ನಿಮಗೆ ದಯವಿಟ್ಟು ಬೇರೆಯವ್ರ ಆಗಕ್ಕೆ ಹೋಗಬೇಡಿ. ಐ ಮೀನ್ ತುಂಬ ಜನಕ್ಕೆ ಅನಿಸುತ್ತೆ ಇವ್ರು ನಮಗೆ ಏನೋ ಐಡಿಯಲ್ ವ್ಯಕ್ತಿ, ಇವರು ಏನು ಹೇಳಿದಾರೋ ಅದನ್ನು ಪಾಲಿಸಬೇಕು ಅಂತ. ಎಸ್, ಅದು ನಿಮಗೆ ಸರಿ ಅನಿಸ್ತಾ ಇದೆ, ನಿಮಗೆ ಚೆನ್ನಾಗಿ ಅನಿಸ್ತಾ ಇದೆ, ಖಂಡಿತ ಪಾಲಿಸಿ. ಅದರ್ವೈಸ್ ನೀವು ಯಾರ ಬಗ್ಗೆನೋ ಅಸೂಯೆ ಇಟ್ಕೊಂಡಿದ್ದೀರಾ, ಅವ್ರು ಯಾಕೆ ಇಷ್ಟು ಚೆನ್ನಾಗಿ ಆಗ್ತಾ ಇದ್ದಾರೆ, ನಾವು ಯಾಕೆ ಆಗ್ತಾ ಇಲ್ಲ, ಅಥವಾ ಯಾರ ಬಗ್ಗೆನೂ ನಿಮಗೆ ಜಾಸ್ತಿ ಕೋಪ ಇದೆ, ಅವ್ರನ್ನ ನೀವು ತುಂಬ ಸುಮ್ಮನೆ ಹೇಟ್ ಮಾಡ್ತಿರ್ತೀರಾ. ಸೊ ಇವೆಲ್ಲ ಭಾವನೆಗಳು ಬರೋದು ಸಹಜ, ಎಲ್ಲರಿಗೂ ಬರುತ್ತೆ. ಬಟ್ ನಿಮಗಿಲ್ಲಿ ನಿಂತು ಯೋಚನೆ ಮಾಡೋದು ಏನು ಅಂದರೆ, ನೀವು ಯಾವುದನ್ನು ಫಾಲೋ ಮಾಡಬೇಕು ಆ್ಯಂಡ್ ಯಾರನ್ನ ಫಾಲೋ ಮಾಡಬೇಕು, ಯಾವುದನ್ನು ನೀವು ತೊಗೊಬೇಕು, ಯಾವುದನ್ನು ತೊಗೋಬಾರ್ದು ಅನ್ನೋ ವಿಚಾರಕ್ಕೆ. ಸೊ ದಯವಿಟ್ಟು ನಿಮ್ಮಲ್ಲಿ ಏನಾರ ಬೇರೆಯವ್ರ ಬಗ್ಗೆ ಅಸೂಯೆ ಇದ್ದರೆ, ಬೇರೆಯವ್ರ ಪ್ರಮೋಷನ್ ಸಿಗ್ತಾ ಇದೆ, ಬೇರೆಯವ್ರು ಖುಷಿಯಾಗಿದ್ದಾರೆ ಅನ್ನೋದಾದರೆ, ಸರ್ ಅವ್ರು ಅಷ್ಟು ಕೆಲಸ ಮಾಡಿರ್ತಾರೆ. ಓಕೆ. ಸೊ ಪ್ಲೀಸ್ ಅವರ ಒಂದು ಇದನ್ನು ನಿಮ್ಮ ಮೇಲೆ ಹಾಕ್ಕೋಬೇಡಿ. ಬಟ್ ನಿಮ್ಮಲ್ಲೂ ಪೊಟೆನ್ಷಿಯಲ್ನ ಈ ಒಂದು ವಿಚಾರಗಳಿಂದ ಹಾಳು ಮಾಡ್ಕೊತೀರಾ. ಆ್ಯಂಡ್ ಈಗೋ ಬೆಳೆಯುತ್ತೆ, ದ್ವೇಷ ಬೆಳೆಯುತ್ತೆ. ಖಂಡಿತ ನಿಮಗೆ ನಿಮ್ಮ ಬೆಳವಣಿಗೆಗೆ ಅದು ಕುಂದನ್ನು ತರುತ್ತೆ. ಸೊ ದಯವಿಟ್ಟು ನೀವು ಈ ಜರ್ನಿನ ಬಂದಿದ್ದೀರಾ ಅಂದರೆ ನಿಮ್ಮಲ್ಲೂ ಏನೋ ಒಂದು ಯುನೀಕ್ನೆಸ್ ಇರುತ್ತೆ, ನಿಮ್ಮಲ್ಲೇ ಏನೋ ಒಂದು ರೀತಿಯಲ್ಲಿ ಒಳ್ಳೆಯ ಗುಣಗಳಿರುತ್ತೆ, ಅದನ್ನು ಜಾಸ್ತಿ ಮಾಡ್ಕೊಳ್ಳಿ. ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಜಾಸ್ತಿ ಹೋಗಬೇಡಿ. ಓಕೆನಾ. ಸೊ ಪ್ಲೀಸ್ ನಿಮ್ಮ ಬೆಳವಣಿಗೆಗೆ ನೀವು ಮುಳ್ಳಾಗ್ತಾ ಇದ್ದೀರಾ ಅನ್ನೋದು ಇಲ್ಲಿ ಒಂದು ಸಂದೇಶ. ಆ್ಯಂಡ್ ಅದನ್ನು ನೀವು ಹೀಲ್ ಮಾಡ್ಕೊಬೇಕು. ಹೀಲ್ ಮಾಡೋದು ಹೇಗೆ? ಬೇರೆಯವ್ರ ವಿಚಾರಗಳಿಂದ ದೂರ ಇರೋದು. ನಿಮ್ಮ ಲೈಫಲ್ಲಿ ಏನೆಲ್ಲ ಹೆಲ್ತಿ ಚೇಂಜಸ್, ಡಯಟ್ ಚೇಂಜಸ್ ಆಗಿರ್ಬೋದು, ಅಥವಾ ಒಳ್ಳೊಳ್ಳೆ ನೋಡೋದು, ಓದೋದು, ಇವೆಲ್ಲವನ್ನು ನೀವು ಬೆಳೆಸ್ಕೊಂಡಾಗ ನಿಮ್ಮಲ್ಲಿರೋ ಸಾಮರ್ಥ್ಯಗಳು ನಿಮಗೆ ಕಾಣಿಸುತ್ತೆ.
ಆ್ಯಂಡ್ ಅದು ಜಗತ್ತಿಗೂ ಕಾಣಿಸುತ್ತೆ. ಆ್ಯಂಡ್ ಅದನ್ನು ತಲೆಬಾಗಿದಾಗ ನಿಮಗನ್ಸೋದು ಅವತ್ತು ನಾನು ಏನು ಯೋಚನೆ ಮಾಡ್ತಾ ಇದ್ನೋ ಅದು ತಪ್ಪು ಅನ್ನೋದು. ಸೊ ಇದು ಒಂದು ಮೆಸೇಜ್ ಇತ್ತು. ಸೊ ಮೊದಲನೇ ಪೈಲು ಯಾರು ಯುನೋ ಇದು ಸ್ಮಾಲ್ ಇವಿಲ್ ಅನೆಮರಿನ ಚಾಯ್ಸ್ ಮಾಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ನೋಡೋಣ ನಿಮ್ಮ ತಾಯಿಯ ಸಂದೇಶಗಳು ಏನೇನಿದೆ ಅನ್ನೋದನ್ನು. ಓಕೆ, ಆಲ್ರೆಡಿ ಒನ್ ಕಾರ್ಡ್. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ದಯವಿಟ್ಟು ಫೈಲ್ ನಂಬರ್ 1 ಅವರ ತಾಯಿಯ ಮೆಸೇಜಸ್ ಏನಿದೆ. ಓಕೆ, ಸೊ ಪೈಲ್ ನಂಬರ್ 1 ಯಾರೆಲ್ಲ ಈ ಒಂದು ಪೈಲ್ನ ಚಾಯ್ಸ್ ಮಾಡಿದ್ದೀರಲ್ಲ, ನಿಮ್ಮ ತಾಯಿಯ ಸಂದೇಶ ಏನಿದೆ ಅಂದರೆ ಪ್ರಾಬಬಲಿ ನಿಮ್ಮ ಮತ್ತು ನಿಮ್ಮ ತಾಯಿ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳಿತ್ತು, ಅಥವಾ ನೀವು ಕೆಲವೊಂದು ಪ್ರಾಬ್ಲಮ್ಸ್ಗಳಿಗೆ ಅವ್ರ ಹತ್ರ ಹೋಗ್ತಾ ಇದ್ವಿ. ಕೆಲವೊಂದು ಸತಿ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ಗಳು ಸಿಗ್ತಾ ಇತ್ತು, ಕೆಲವೊಂದು ಸತಿ ಸಿಗ್ತಿರಲಿಲ್ಲ. ಕೆಲವೊಂದು ಸತಿ ತುಂಬ ನಿಮ್ಮಿಬ್ಬರ ಮಧ್ಯದಲ್ಲಿ ಆರ್ಗ್ಯುಮೆಂಟ್ಸ್ ಆಗೋದು. ಆ್ಯಂಡ್ ಎಲ್ಲೋ ಒಂದು ಕಡೆ ಬಹುಶಃ ನಿಮ್ಮ ತಾಯಿ ಈ ಒಂದು ಟೈಮಲ್ಲಿ ನಿಮ್ಮ ಜೊತೆ ಇಲ್ದಲೇ ಇರ್ಬೋದು. ನಿಮ್ಮ ತಾಯಿ ಜೊತೆ ಏನು ಗೊತ್ತಾ, ನೀವು ಚೆನ್ನಾಗಿ ಗುದ್ದಾಡಿದ್ದೀರಾ, ಕೂಗಾಡಿದ್ದೀರಾ, ಕಿರ್ಚಾಡಿದ್ದೀರಾ, ಆ್ಯಂಡ್ ಜಗಳ ಆಡಿದ್ದೀರಾ, ಭಿನ್ನಾಭಿಪ್ರಾಯಗಳು ಬಂದಿದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ತಾಯಿಗೆ ನಿಮ್ಮ ಸಮಯ ತುಂಬ ಬೇಕಿತ್ತು ಅನ್ನೋದು ಈ ಒಂದು ಪೈಲಿಗೆ ಕಾಣಿಸ್ತಾ ಇದೆ. ಆ್ಯಂಡ್ ಖಂಡಿತ ಈ ಒಂದು ಪೈಲಲ್ಲಿ ನನಗನ್ನಿಸ್ತಾ ಇರೋದು, ನಿಮ್ಮ ತಾಯಿಯ ನಿಮಗೆ ಸಂದೇಶ ಏನಿದೆ ಅಂದರೆ, ನಾನು ನಿಮ್ಮ ಜೊತೆ ಇಲ್ದಲೇ ಇರ್ಬೋದು, ನಿಮ್ಮ ಹತ್ತಿರದಲ್ಲಿ ಇಲ್ದಲೇ ಇರ್ಬೋದು, ಅಥವಾ ನಾನು ನಿಮಗೆ ಏನೋ ಒಂದು ಹೆಲ್ಪ್ ಮಾಡದೆ ಇರೋ ಕಾರಣದಲ್ಲಿ ಪ್ರಾಬಬಲಿ ನಿಮಗೆ ನಾನು ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಬಟ್ ಖಂಡಿತ ನಿಮ್ಮ ಪ್ರತಿಯೊಂದು, ಸಪೋಸ್ ನೀವು ಯಾವುದಾದ್ರೂ ಒಂದು ಕಷ್ಟದಲ್ಲಿದ್ದೀರಾ ಅಂದರೆ ಖಂಡಿತ ನಿಮಗೆ ಒಂದು ಒಳ್ಳೆ ಸಮಯ ಕಾಯ್ತಾ ಇದೆ. ಅದಕ್ಕೋಸ್ಕರ ನೀವು ಕೆಲಸ ಮಾಡಿ, ಅದು ಪ್ರೊಫೆಷ್ನಲ್ ಇರ್ಬೋದು, ರಿಲೇಷನ್ಶಿಪ್ಸ್ ಇರ್ಬೋದು, ಏನೇ ಇರ್ಬೋದು, ದಯವಿಟ್ಟು ಅದರ ಮೇಲೆ ಜಾಸ್ತಿ ಗಮನ ಕೊಡಿ ಅನ್ನೋದು ಇಲ್ಲಿ ತುಂಬ ಸ್ಟ್ರಾಂಗಾಗಿ ಹೇಳ್ತಾ ಇದ್ದಾರೆ. ನಾನು ದೈಹಿಕವಾಗಿ ಇದೀನೋ ಇಲ್ವೋ, ಅಥವಾ ನಿಮ್ಮನ್ನು ನಾನು ಎಲ್ಲೋ ಒಂದು ಕಡೆ ಕಾಯ್ತಾ ಇದ್ದೀನೋ ಇಲ್ವೋ ಅದೆಲ್ಲ ನಿಮಗೆ ಬೇಡ. ಬಟ್ ನೀವು ಏನು ಪೂರ್ಣವಾಗಿ ನಿಮ್ಮ ಲೈಫಲ್ಲಿ ಅಚೀವ್ಮೆಂಟ್ಸ್ನ ಮಾಡಬೇಕು ಅಂತಿದ್ದೀರೋ, ಅಥವಾ ನಿಮ್ಮ ಲೈಫಲ್ಲಿ ಏನಾರ ನೋವನ್ನು ನೀವು ನೋಡ್ತಿದ್ರೆ ಖಂಡಿತ ಒಂದು ಸತಿ ನನ್ನನ್ನು ನೆನೆಸ್ಕೊಳ್ಳಿ. ಆ್ಯಂಡ್ ನಾನೇನು ಹೇಳ್ತೀನಿ ಅಂದರೆ, ಈ ಒಂದು ರೀಡಿಂಗ್ ನೀವು ನೋಡ್ತಿದ್ರೆ ದಯವಿಟ್ಟು ನಿಮ್ಮ ಮುಂದಿನ ಜೀವನಕ್ಕೋಸ್ಕರ ನೀವು ಕೆಲಸ ಮಾಡಿ ಅನ್ನೋದು ತುಂಬ ಸ್ಟ್ರಾಂಗಾಗಿ ಇಲ್ಲಿ ಆಸೆ ಇದೆ. ಆ್ಯಂಡ್ ನಿಮ್ಮ ತಾಯಿ ನಿಮ್ಮನ್ನು ಬೆಳೆಯೋದು, ನೀವು ಒಂದು ಹೆಮ್ಮರವಾಗಿ ಬೇರೆಯವ್ರಿಗೆಲ್ಲ ಆಶ್ರಯ ಕೊಡೋದನ್ನು ನಾನು ನೋಡಬೇಕು ಅನ್ನೋದೇ ಆ ತಾಯಿ ಹೃದಯ ಕಾಯ್ತಾ ಇದೆ. ಆ್ಯಂಡ್ ಅವತ್ತಿನ ದಿನ ಆ ತಾಯಿ ನಿಜವಾಗ್ಲೂ ಒಂದು ಕಡೆ ನಿಂತ್ಕೊಂಡು ಚಪ್ಪಾಳೆನ ತಟ್ತಾರೆ ನಿಮಗೋಸ್ಕರ. ಆ್ಯಂಡ್ ಅದು ಒಂದು ಅಭಿಮಾನದ ಚಪ್ಪಾಳೆ ಇರುತ್ತೆ ನಿಮಗೋಸ್ಕರ. ಓಕೆ, ಸೊ ತುಂಬ ಸತಿ ತಾಯಿಗಳು, ಐ ಆಮ್ ಸೋ ಸಾರಿ, ಐ ಆಮ್ ಗೆಟಿಂಗ್ ಎಮೋಷ್ನಲ್, ತುಂಬ ಸ್ಟ್ರಾಂಗ್ ಇರ್ತಾರೆ. ಅಂದರೆ ಅವ್ರ ಬಾಯಲ್ಲಿ ಕಟು ಮಾತುಗಳು ಬರ್ತಿರುತ್ತೆ. ಆ್ಯಂಡ್ ಆ ಕಟು ಮಾತುಗಳನ್ನು ನಾವು ತೊಗೊಳಕ್ಕೆ ರೆಡಿ ಇರೋದಿಲ್ಲ. ಅದು ತಾಯಿ ಇರ್ಬೋದು, ತಾಯಿ ಥರ ವೈಫ್ ಇರ್ಬೋದು, ಯಾರೇ ಇರ್ಬೋದು, ಅಕ್ಕ ತಂಗಿಯರು ಯಾರೇ ಇರ್ಬೋದು. ಬಟ್ ಏನಾಗುತ್ತೆ ಅಂದರೆ ನಾವು ಅದನ್ನು ತಗೊಳ್ಳೋ ಇದರಲ್ಲಿ ಇರೋದಿಲ್ಲ. ಆ್ಯಂಡ್ ನಾವು ಯಾವಾಗ ಅವ್ರಿಂದ ದೂರ ಆಗ್ತೀವೋ, ಸಪ್ರೇಟ್ ಆಗ್ತೀವೋ, ಅವ್ರು ಹೇಳಿದ್ದೆಲ್ಲ ನಮಗೆ ನೆನಪಾಗುತ್ತೆ. ಆ್ಯಂಡ್ ಖಂಡಿತ ಅವ್ರು ನಿಮ್ಮನ್ನು ಯಶಸ್ಸನ್ನು ನೋಡಬೇಕು, ಇನ್ನೂ ನೋಡಬೇಕು ಅನ್ನೋ ಆಸೆ, ಹಂಬಲ ಬಹಳ ಇದೆ. ಅದಲ್ಲದೆ ನೀವು ಕೆಲವೊಂದು ಒಳ್ಳೊಳ್ಳೆ ನಿರ್ಧಾರಗಳನ್ನು ತಗೊಬೇಕು, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು ಅನ್ನೋದು ಈ ನಿಮ್ಮ ತಾಯಿಗೆ ಆಸೆ ಆಗ್ತಾಯಿದೆ. ಆ್ಯಂಡ್ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ತುಂಬ ಜನ ನಿಮ್ಮನ್ನು ಮೋಸ ಮಾಡಿದ್ದಾರೆ, ನಿಮ್ಮವರೇ ಮೋಸ ಮಾಡಿದ್ದಾರೆ, ಮೋಸಗಳು ನಡೆದಿದೆ ಅಥವಾ ನಡೀತಾ ಇದೆ. ಇದೆಲ್ಲವೂ ಕ್ಷಣಿಕ.
ಆ್ಯಂಡ್ 3 ತಿಂಗಳಾದಮೇಲೆ ಖಂಡಿತ ನಿಮ್ಮ ತಾಯಿ ಜೊತೆ ನೀವು ರಿಯೂನಿಯನ್ ಆಗುತ್ತೆ. ನಿಮ್ಮ ತಾಯಿ ಇದ್ದರೆ, ಇಲ್ಲ ಅಂದರೆ ಖಂಡಿತ ನಿಮ್ಮ ತಾಯಿನ ಯಾವುದೋ ಒಂದು ರೂಪದಲ್ಲಿ ನೀವು ನೋಡ್ತೀರಾ. 3 ತಿಂಗಳಾದಮೇಲೆ ನಿಮ್ಮ ತಾಯಿ ಏನು ಹೇಳ್ತಿದ್ರೋ ಕೆಲವೊಂದು ಮಾತುಗಳನ್ನು ನೀವು ಒಬ್ಬ ತಾಯಿಯ ಬಾಯಿಂದ ಕೇಳ್ತೀರಾ. ಆ್ಯಂಡ್ ದಟ್ ವಿಲ್ ಬಿ ದ ಕನ್ಫರ್ಮೇಷನ್ ದಟ್ ನೀವು ತುಂಬ ಚೆನ್ನಾಗಿ ಮುಂದೆ ಬೆಳೆದು ಬಂದಿದ್ದೀರಾ, ಅದನ್ನೆಲ್ಲ ನೀವು ಬಿಟ್ಟು ಹಾಕಿದ್ದೀರಾ ಅನ್ನೋದು. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ನಿಮ್ಮ ತಾಯಿ ನಿಮಗೆ ಸಂದೇಶ ಏನು ಕೊಡ್ತಾ ಇದ್ದಾರೆ ಅಂದರೆ, ಮಗ ಅಥವಾ ಮಗಳು ದಯವಿಟ್ಟು ಯಾರೋ ನಿಮ್ಮ ಲೈಫಲ್ಲಿ ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ, ತುಂಬ ಟೈಮ್ ನೀನು ಫ್ರೆಂಡ್ಸಿಗೆ ಕೊಡ್ತೀಯ, ನನಗೂ ಕೊಡು ಅನ್ನೋದಿದೆ. ಆ್ಯಂಡ್ ಅವ್ರಿಗೂ ಟೈಮ್ ಕೊಡ್ದಲೇ ನೀವು ನಿಮ್ಮ ಪಾತ್ ಏನಿದೆ, ಮುಂದಿನ ಜೀವನ ಏನಿದೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಬೇಕಾಗಿದೆ. ಪ್ರಾಬಬಲಿ ನೀವು ತುಂಬ ಅಡಿಕ್ಷನ್ಸಿಗೆ ಹೋಗ್ತಾ ಇದ್ದೀರಾ, ತುಂಬ ಪಾರ್ಟಿ ಮಾಡೋದು, ಕುಡಿಯೋದು, ಅಥವಾ ತುಂಬ ಟೈಮ್ ಸ್ಪೆಂಡ್ ಮಾಡಬರೋದು ಯಾರ ಜೊತೆನೋ, ಅಥವಾ ದುಡ್ಡನ್ನು ಖರ್ಚು ಮಾಡೋದು. ಸೊ ಏನೋ ಒಂದು ನಿಮ್ಮಲ್ಲಿ ಅಡಿಕ್ಷನ್ಸ್ ನಡೀತಾ ಇದೆ. ಅದನ್ನು ನೀವು ನಿಲ್ಲಿಸಿ ಎಲ್ಲ ಟೈಮಲ್ಲೂ ಜಾಲಿಯಾಗಿರಬೇಕು, ಖುಷಿಯಾಗಿರಬೇಕು ಅನ್ನೋದಲ್ಲ. ನೀವು ನಿಮ್ಮ ಲೈಫನ್ನು ಕೂಡ ಮುಂದೆ ತೊಗೊಂಡು ಹೋಗಬೇಕು. ಬಿಕಾಸ್ ಬ್ಯಾಲೆನ್ಸ್ ಇಲ್ಲ ಅಂದರೆ ನಿಮ್ಮ ಲೈಫ್ ಎಲ್ಲೋ ಒಂದು ಕಡೆ ನೋವಿಗೆ ಬಂದು ನಿಲ್ಲುತ್ತೆ ಅನ್ನೋದು ಇದೆ. ಆ್ಯಂಡ್ ಖಂಡಿತ ಏನೆಲ್ಲ ನೀವು ಕಷ್ಟಗಳನ್ನು ಅನುಭವಿಸಿದ್ದೀರಾ ಅದು ಒಂದು ಫುಲ್ ಸ್ಟಾಪ್ ಅನ್ನೋದು ನಿಮ್ಮ ತಾಯಿ ನಿಮ್ಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ನೀವು ಏನೆಲ್ಲ ಕಷ್ಟಪಟ್ಟಿರಬಹುದು. 11:22 ನೋಡಿದೆ, ಪ್ರಾಬಬಲಿ ನಿಮ್ಗೆ ಅಲ್ಲೊಂದು ಮೆಸೇಜ್ ಇರ್ಬೋದು, ದಯವಿಟ್ಟು ಗೂಗಲ್ ಮಾಡಿ ನೋಡಿ. ಓಕೆ, ಆ್ಯಂಡ್ ನಿಮ್ಮ ತಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಲೈಫಲ್ಲಿ ಇನ್ನೂ ಜಾಸ್ತಿ ಆಪರ್ಚುನಿಟೀಸ್ ಬರ್ತಾ ಇದೆ. ಓಕೆ, ಇನ್ನೂ ಜಾಸ್ತಿ ಆಪರ್ಚುನಿಟೀಸ್ ಬರ್ತಾ ಇದೆ. ಆ್ಯಂಡ್ ಆಪರ್ಚುನಿಟೀಸ್ಗೋಸ್ಕರ ನೀವು ಹೋರಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾರು ನಿಮ್ಮನ್ನು ಮೋಸ ಮಾಡಿ ಹೋದರು, ಯಾರು ನಿಮ್ಮನ್ನು ಕೀಳ್ಮಟ್ಟದಲ್ಲಿ ನೋಡಿದ್ರು, ಯಾರು ನಿಮ್ಮನ್ನು ಯಾವ ಥರ ನೋಡಿದ್ರು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ನಾನು ನಿಮ್ಮನ್ನು ಹೇಗೆ ಬೆಳೆಸಿದ್ದೀನಿ, ನಾನು ನಿಮ್ಮ ಬಗ್ಗೆ ಏನು ಅಂದ್ಕೊಂಡಿದ್ದೀನಿ ಅನ್ನೋದು ತುಂಬ ಮುಖ್ಯವಾದ ಒಂದು ಹಂತ ಇಲ್ಲಿ. ಆ್ಯಂಡ್ ನೀವು ಅಲ್ಲಿ ಆ ಟಾರ್ಗೆಟಿಗೆ, ಆ ಒಂದು ಪೊಸಿಷನ್ನಿಗೆ, ಆ ಒಂದು ಒಳ್ಳೆ ಸ್ಥಾನಮಾನಕ್ಕೆ ನೀವು ಬರ್ತೀರಾ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆದಷ್ಟು ನಿಮ್ಮ ಜೀವನನ ಉತ್ತಮವಾದ ಜೀವನ ಮಾಡ್ಕೊಳ್ಳಿ ಅನ್ನೋದು ನಿಮ್ಮ ತಾಯಿಯ ಬಯಕೆ. ಆ್ಯಂಡ್ ಸ್ವಲ್ಪ ಟೈಮ್ ನೀವೇನು ಸೆಲೆಬ್ರೇಟ್ ಮಾಡ್ತೀರಾ, ನಿಮ್ಮ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ತೀರಾ, ಅದೇ ಟೈಮ್ ಇವ್ರ ಜೊತೆನೂ ನೀವು ಸ್ಪೆಂಡ್ ಮಾಡಬೇಕು ಅನ್ನೋದು ತುಂಬ ಇದೆ. ಆ್ಯಂಡ್ ಪ್ರಾಬಬಲಿ ಇಂದು ತುಂಬ ಜನಕ್ಕೆ ನಿಮ್ಮ ತಾಯಿ ತುಂಬ ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಯಾರೋ ಮೋಸ ಮಾಡಿರ್ಬೋದು, ಅಥವಾ ಅವರು ಯಾವುದೋ ಒಂದು ಹೆಲ್ತ್ ಇಶ್ಯೂಸಲ್ಲಿ ನಡೀತಾ ಇರಬಹುದು. ಸೊ ಅವರು ಬಯಸೋದು ನಿಮ್ಮ ಫೈನಾನ್ಷಿಯಲ್ ಹೆಲ್ಪ್ ಹಾಗೂ ನಿಮ್ಮ ಎಮೋಷ್ನಲ್ ಹೆಲ್ಪ್. ನಿಮ್ಮ ಫೈನಾನ್ಷಿಯಲ್ ಹೆಲ್ಪ್ ಕೂಡ ಬೇಕು ಆ್ಯಂಡ್ ನಿಮ್ಮ ಎಮೋಷ್ನಲ್ ಹೆಲ್ಪ್ ಕೂಡ ಬೇಕು. ಬರೀ ಫೈನಾನ್ಸಸ್ ಒಂದೇ ಅಲ್ಲ. ಓಕೆನಾ? ಆ್ಯಂಡ್ ತುಂಬ ಜನಕ್ಕೆ ನೀವು ನಿಮ್ಮ ತಾಯಿಯ ಮುಖದಲ್ಲಿ ನಗು ತರೋ ಶಕ್ತಿ ಇರೋರು. ಐ ಆಮ್ ಸೋ ಸಾರಿ, ಡೋಂಟ್ ನೋ, ಐ ಆಮ್ ಗೆಟಿಂಗ್ ಎಮೋಷ್ನಲ್, ಐ ಆಮ್ ಸೋ ಸಾರಿ. ಪ್ರಾಬಲಿ ಈ ಪೈಲನ್ನು ಯಾರು ನೋಡ್ತಿದ್ದೀರಾ, ತುಂಬ ಜನಕ್ಕೆ ನಿಮ್ಮ ತಾಯಿ ಇಲ್ಲ, ಅಥವಾ ನಿಮ್ಮ ತಾಯಿ ಜೊತೆ ನಿಮ್ಮ ಸಂಬಂಧ ಸರಿ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ನೀವು ನಿಮ್ಮ ತಾಯಿನ ಕೂಡ ತುಂಬ 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 ಮಿಸ್ ಮಾಡ್ಕೊತೀರಾ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇನ್ನು ಕೆಲವರಿಗೆ ಪ್ರಾಬಬಲಿ ನಿಮ್ಮ ತಾಯಿಗೆ ನೀವು ಪ್ರೆಗ್ನೆಂಟ್ ಆಗಬೇಕು, ನಿಮ್ಮ ಮಕ್ಕಳನ್ನ ನೋಡಬೇಕು, ನೀವು ಖುಷಿಯಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಇರಬೇಕು ಅನ್ನೋದಿದೆ. ಜಸ್ಟ್ ಅ ಸೆಕೆಂಡ್, ಐ ಆಮ್ ಸೋ ಸಾರಿ. ತುಂಬ ಚೆನ್ನಾಗಿರಬೇಕು, ನೀವು ಮದುವೆ ಆಗಬೇಕು, ನಿಮ್ಮ ಬಾಳು ತುಂಬ ಚೆನ್ನಾಗಿರಬೇಕು ಅನ್ನೋದು ಅವರ ಆಸೆ. ಪ್ರಾಬಲಿ ನಿಮಗೆ ತುಂಬ ಜನ ರಿಲೇಷನ್ಶಿಪ್ಸಲ್ಲಿ ಮೋಸ ಮಾಡಿರ್ಬೋದು. ಸೊ ಹಾಗಾಗಿ ಅವರಿಗೆ ಏನು ಅನಿಸ್ತಾ ಇದೆ ಅಂದರೆ, ನಿಮಗೆ ಒಳ್ಳೆ ಗಂಡ ಸಿಗಬೇಕು, ಹೆಂಡತಿ ಸಿಗಬೇಕು, ಮಕ್ಕಳಾಗಬೇಕು, ನೀವು ಚೆನ್ನಾಗಿರಬೇಕು ಅನ್ನೋ ಒಂದು ಆಸೆ ಬಹಳ ಇದೆ. ಆ್ಯಂಡ್ ನಿಮ್ಮ ಮದುವೆ ನೋಡೋ ಆಸೆನೂ ಕೂಡ ಈ ತಾಯಿಗಿದೆ. ಆ್ಯಂಡ್ ಇನ್ನೂ ನೀವು ಜಾಸ್ತಿ ಯಶಸ್ಸನ್ನು ನೋಡಬೇಕು, ನಿಲ್ಲಬಾರ್ದು, ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು, ಎಲ್ಲವೂ ಪರಿಸ್ಥಿತಿ ಚೆನ್ನಾಗಿರಬೇಕು ಅನ್ನೋದು ಆ ತಾಯಿಯ ಮಹಾದಾಸೆ. ಓಕೆ, ಆ್ಯಂಡ್ ತುಂಬ ಪ್ಯೂರ್ ಆಗಿದೆ, ಅಂದರೆ ತುಂಬ ಶುದ್ಧವಾಗಿ ಭಕ್ತಿಯಿಂದ ನಿಮ್ಮ ತಾಯಿ ನಿಮ್ಮನ್ನು ಬೇಡ್ಕೊಳ್ಳೋದೇನು ಅಂದರೆ, ನೀವು ಹೇಗಾರ ಇರಿ, ಎಲ್ಲರ ಇರಿ, ಖುಷಿಯಾಗಿರಿ ಅನ್ನೋದು ಅವರ ಒಂದು ವೈಯಕ್ತಿಕವಾಗಿ ಅವ್ರು ಏನು ಅನಿಸುತ್ತೋ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಅವ್ರು ಹೇಳೋದು ಇನ್ನೊಂದು ಏನಂದರೆ, ನೀವು ಯಾವುದೇ ಕಷ್ಟದಲ್ಲಿ ಇರಿ, ಏನೇ ಇರಲಿ, ಅಲ್ಲೊಂದು ಪ್ರಾಬ್ಲಮಿಗೆ ಸಲ್ಯೂಷನ್ ಇದೆ ಅನ್ನೋದನ್ನು ಮರಿಬೇಡಿ. ಪ್ರತಿ ಒಂದು ಸಮಸ್ಯೆಗೆ ಅಲ್ಲಿ
ಖಂಡಿತ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಓಕೆನಾ? ಅದನ್ನು ಹುಡುಕಿ ಆ್ಯಂಡ್ ನಿಮ್ಮ ಜೀವನನ ತುಂಬ ಸ್ಟ್ರಾಂಗಾಗಿ ಮುಂದೆ ತೊಗೊಂಡು ಹೋಗಿ ಅನ್ನೋದಿದೆ. ಓಕೆ, ಸೊ ಪ್ರತಿಯೊಂದು ಪ್ರಾಬ್ಲಮ್ಸ್ ಬಂದರೆ ಅದರ ಹಿಂದೆ ಒಂದು ನಿಮ್ಮನ್ನು ತುಂಬ ಒಂದು ಶಕ್ತಿಯುತವಾದ ಪ್ರಭಾವಿತವಾದ ವ್ಯಕ್ತಿ ಮಾಡೋದು ಇರುತ್ತೆ. ಯಾಕಂದರೆ ಅವರು ಅವರ ಜೀವನನ ತುಂಬ ಚೆನ್ನಾಗಿ ನೋಡ್ಕೊಂಡು ಬಂದಿರ್ತಾರೆ. ಓಕೆನಾ? ಆ್ಯಂಡ್ ಇನ್ನು ಕೆಲವರಿಗೆ ನಿಮ್ಮ ತಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಕೆಲವೊಂದು ಕಷ್ಟ ಕಾಲ ಮುಗ್ದು ಹೋಗಿದೆ, ಅದನ್ನು ಮತ್ತೆ ನೀವು ಅತ್ತಿ ಅವರಿಗೆ ನೋವು ಕೊಡಬೇಡಿ ಅನ್ನೋದು ತುಂಬ ಸ್ಟ್ರಾಂಗಾಗಿ ಹೇಳ್ತಾ ಇದ್ದಾರೆ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಫೈಲ್ ನಂಬರ್ 1 ಅವರಿಗೆ. ಆ್ಯಂಡ್ ಇನ್ನೊಂದು ನಿಮ್ಮ ತಾಯಿಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ದುಡ್ಡು, ನಿಮ್ಮ ಯೋಚನೆ, ನಿಮ್ಮ ವಿವೇಚನೆ, ನಿಮ್ಮ ಯುಕ್ತಿ, ನಿಮ್ಮ ಸಾಧನೆ, ನಿಮ್ಮ ಪ್ರತಿಯೊಂದು ಮಾತು ತುಂಬಾ ಬ್ಯಾಲೆನ್ಸ್ಡಾಗಿ ಮಾಡಿ ಆ್ಯಂಡ್ ಕೊಡಿ ಅನ್ನೋದಿದೆ. ತುಂಬ ಕೊಟ್ಟಾಗ ನೀವು ಮೋಸ ಹೋಗಿದ್ದೀರಾ ಅನ್ನೋದನ್ನು ಇಲ್ಲಿ ತಿಳಿಸೋಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ನಿಮ್ಮಲ್ಲೇ ಶಕ್ತಿ ಇದೆ ಅದನ್ನು ನೀವು ದುಪ್ಪಟ್ಟು ಮಾಡೋದಕ್ಕೆ. ಸೊ ಫೈನಾನ್ಸಸ್ಸಲ್ಲಿ ಸ್ಟ್ರಗಲ್ ಮಾಡ್ತಾಯಿದ್ರೆ ಖಂಡಿತ ನಿಮ್ಮಲ್ಲೇ ಆ ಶಕ್ತಿ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮ ಮತ್ತು ನಿಮ್ಮ ತಾಯಿ ಮಧ್ಯದಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಸೊ ಪಾಸ್ಟ್ ಲೈಫಲ್ಲಿ ಕೂಡ ನೀವು ಇವರನ್ನು ತಾಯಿಯಾಗೆ ಪಡೆದಿರ್ತೀರ, ಹಾಗೂ ಅವರು ನಿಮ್ಮನ್ನು ಮಗಳಾಗಿ ಅಥವಾ ಮಗನಾಗಿ ಪಡೆದಿರ್ತಾರೆ. ಸೊ ಎಲ್ಲೋ ಒಂದು ಕಡೆ ಈ ಒಂದು ಪಾಸ್ಟ್ ಲೈಫಿನ ಕನೆಕ್ಷನ್ನು ಈ ಒಂದು ಜನ್ಮದಲ್ಲೂ ಇದೆ. ಆ್ಯಂಡ್ ಆ ಮೆಮೊರೀಸ್ನ ಖಂಡಿತ ಒಳ್ಳೆ ಮೆಮೊರೀಸ್ನ ಖಂಡಿತ ಚೆರಿಷ್ ಮಾಡಿ, ಅದರಲ್ಲೇ ಕೆಲವೊಂದು ಉತ್ತರಗಳಿದೆ ಅನ್ನೋದು. ಓ ಮೈ ಗಾಡ್, ಕಾಲಿ ಮಾ ಕಾಲಿ, ಎಂಡಿಂಗ್ಸ್ ಆ್ಯಂಡ್ ಬಿಗಿನಿಂಗ್ಸ್. ಸೊ ದ ಓಲ್ಡ್ ಮಸ್ಟ್ ಬಿ ರಿಲೀಸ್ ಸೊ ದಟ್ ದ ನ್ಯೂ ಕ್ಯಾನ್ ಎಂಟರ್. ಸೊ ಇಲ್ಲಿ ನಿಮ್ಮ ತಾಯಿ ನಿಮ್ಮ ಜೊತೆ ಇಲ್ಲ ಅಥವಾ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಅಗಲಿದ್ದಾರೆ, ಐ ಆಮ್ ಸೋ ಸಾರಿ ಅಂದರೆ ದಯವಿಟ್ಟು ಅವರನ್ನು ನಿಮ್ಮ ಒಂದು ಇದರಿಂದ ರಿಲೀಸ್ ಮಾಡಿ. ಬಿಕಾಸ್ ನೀವು ಅಳೋದ್ರಿಂದ ಆ್ಯಂಡ್ ಪದೇ ಅವರನ್ನು ನೆನಪು ಮಾಡ್ಕೊಳ್ಳೋದ್ರಿಂದ ಅವರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಸೊ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಹಳೆಯದನ್ನು ನೀವು ಬಿಡಬೇಕು. ಅದು ಹಳೇದು ಏನೇ ಇರಲಿ, ನೀವು ಬಿಟ್ಟಾಗ ನಿಮ್ಮ ಲೈಫಲ್ಲಿ ಹೊಸತನ ಬರುತ್ತೆ. ಆ್ಯಂಡ್ ಸಾಕಷ್ಟು ತಾಯಂದಿರಿನ್ನು ಕಾಯ್ತಾ ಇದ್ದಾರೆ ನಿಮ್ಮನ್ನು ಪ್ರೀತಿ ನಿಮ್ಮ ಮೇಲೆ ತೋರ್ಸೋಕ್ಕೆ. ಸೊ ದಯವಿಟ್ಟು ನಿಮ್ಮ ತಾಯಿಯ ಬಗ್ಗೆ ಒಳ್ಳೆ ಮೆಮೊರೀಸ್ನ ಇಟ್ಕೊಳ್ಳಿ. ಆ್ಯಂಡ್ ಆ ಮೆಮೊರೀಸಲ್ಲೂ ಕೆಲವೊಂದು ಸೊಲ್ಯೂಷನ್ಸ್ಗಳಿದೆ ನಿಮ್ಮ ಪ್ರಾಬ್ಲಮಿಗೆ. ಸೊ ಆ ಟೈಮಲ್ಲಿ ನಿಮ್ಮ ತಾಯಿ ಏನು ಹೇಳ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಆ್ಯಂಡ್ ಕಮ್ ಔಟ್. ತುಂಬ ಜನಕ್ಕೆ ಇಲ್ಲಿ ಗಿಲ್ಟ್ ಫೀಲಿಂಗ್ ಕೂಡ ಇದೆ, ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಂಡಿರೋದು ಅಥವಾ ಅವರನ್ನು ಸರಿಗೆ ಇದು ಮಾಡದೇ ಇರೋದು. ಆ್ಯಂಡ್ ಅವ್ರೇನು ಹೇಳ್ತಾ ಇದ್ದಾರೆ ಅದನ್ನು ರಿಲೀಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಗೈಡಿಂಗ್ ಚಿಲ್ಡ್ರನ್, ಯು ಆರ್ ಅ ಗುಡ್ ಅಟ್ ಹೆಲ್ಪಿಂಗ್, ಕೌನ್ಸಿಲಿಂಗ್ ಆ್ಯಂಡ್ ಹೀಲಿಂಗ್ ಚಿಲ್ಡ್ರನ್. ಯೂಸ್ ಯುವರ್ ಸ್ಕಿಲ್ಸ್ ಟು ಹೆಲ್ಪ್ ಚಿಲ್ಡ್ರನ್ ನಾವ್. ಆ್ಯಂಡ್ ನಿಮ್ಮ ತಾಯಿ ತುಂಬ ಸ್ಟ್ರಾಂಗಾಗಿ ಏನು ಹೇಳ್ತಾ ಇದ್ದಾರೆ ನಿಮಗೆ ಅಂದರೆ, ನೀವು ಮಕ್ಕಳ ಜೊತೆ ತುಂಬ ಚೆನ್ನಾಗಿದ್ದೀರಾ. ಅದು ನಿಮ್ಮ ಮನೆಯ ಮಕ್ಕಳಿರ್ಬೋದು, ನಿಮ್ಮ ಅಂಗಣದಲ್ಲಿರೋ ಮಕ್ಕಳಿರ್ಬೋದು, ನಿಮ್ಮ ಅಕ್ಕಪಕ್ಕ ಮಕ್ಕಳಿರ್ಬೋದು, ಅಥವಾ ಇಡೀ ಯೂನಿವರ್ಸಿನ ಮಕ್ಕಳಿರ್ಬೋದು. ದೇ ಆರ್ ವೇಟಿಂಗ್ ಫಾರ್ ಯುವರ್ ಹೆಲ್ಪ್. ಬಿಕಾಸ್ ನಿಮ್ಮಲ್ಲಿ ಏನೋ ಒಂದು ಹೀಲಿಂಗ್ ಇದೆ. ಸೊ ಆ ಹೀಲಿಂಗ್ನ ಪ್ರತಿಯೊಂದು ಮಕ್ಕಳಿಗೂ ಕೊಡಿ. ಅದು ಕೌನ್ಸಿಲಿಂಗ್ ಆಗಿರ್ಬೋದು, ಅವ್ರ ಎಜುಕೇಷನ್ ಆಗಿರ್ಬೋದು, ಅವ್ರ ಜೊತೆ ಕೂತ್ಕೊಂಡು ಮಾತಾಡೋದಾಗಿರಬಹುದು. ತುಂಬ ಏನೇನೋ ನಿಮ್ಮಲ್ಲಿ ಕಲೆ ಇದೆ, ಮ್ಯೂಸಿಕ್ ಇರ್ಬೋದು, ಸಿಂಗಿಂಗ್ ಇರ್ಬೋದು. ಅದರಿಂದ ಮಕ್ಕಳಿಗೆ ಹೆಲ್ಪ್ ಮಾಡಿ ಅನ್ನೋದು ನಿಮ್ಮ ತಾಯಿಯ ಕೋರಿಕೆ ಇಲ್ಲಿ. ಓ ಮೈ ಗಾಡ್, ಚಿಲ್ಸ್. ಓಕೆ, your mother is very sweet. ಓಕೆ, ಇದ್ದರೆ ಜೋಪಾನ ಮಾಡ್ಕೊಳ್ಳಿ. ದಟ್ಸ್ ಆಲ್ ಐ ವಾಂಟ್ ಟು ಸೇ. ಆ್ಯಂಡ್ ಥ್ರೂ ಕಾಳಿಮಾ ಆಲ್ಸೋ, ನೀವು ಯಾವಾಗೆಲ್ಲ ನಿಮ್ಮ ತಾಯಿನ ನೆನೆಸ್ಕೊತೀರಾ ಅಥವಾ ನಿಮ್ಮ ತಾಯಿ ಬಗ್ಗೆ ನಿಮಗೆ ಏನಾರ ಗೊತ್ತಾಗಬೇಕು, ಏನಾರ ತಿಳ್ಕೊಬೇಕು ಅಂದರೆ, ನಿಮಗೆ ಶಾಂತತೆ ಸಿಗ್ತಾ ಇಲ್ಲ ಅಂದರೆ ಖಂಡಿತ ಕಾಳಿಕಮ್ಮನ ದೇವಸ್ಥಾನಕ್ಕೆ ಹೋಗಿ ಕುತ್ಕೊಳ್ಳಿ.
ನಿಮಗೆ ಯಾವುದನ್ನು ನಿರ್ಧಾರಗಳನ್ನು ತೊಗೊಬೇಕು ಅಥವಾ ಯಾವುದರಿಂದ ಹೊರಗೆ ಬರಬೇಕು ಅನ್ನೋ ಸೂಚನೆಗಳು ನಿಮಗೆ ಸಿಗುತ್ತೆ. ಓಕೆ ಓಕೆ ಸೊ ಡಾಕ್ಟರ್ ಹತ್ರ ಟೈಮ್ಲಿ ಹೋಗಿ, ಇಫ್ ಅಟ್ ಆಲ್ ನಿಮ್ಮ ಡಾಕ್ಟರ್ ಏನೋ ನಿಮಗೆ ಅವ್ರು ಹೇಳೋದು ಸರಿ ಅಲ್ಲ ಅಂತ ಅನ್ನಿಸ್ತಾ ಇದ್ದರೆ ಖಂಡಿತ ಬೇರೆ ಡಾಕ್ಟರ್ಗೆ ಸಂಪರ್ಕ ಮಾಡಿ ಆ್ಯಂಡ್ ಅವ್ರ ಜೊತೆ ನೀವು ಏನೋ ನಿಮ್ಮ ಹೆಲ್ತ್ ಬಗ್ಗೆ ಜಾಸ್ತಿ ಕಾಳಜಿ ತೊಗೊಳ್ಳಿ ಅನ್ನೋದಿದೆ. ಆ್ಯಂಡ್ ಖಂಡಿತ ನಿಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಾಗತ್ತೆ, ಬಿಕಾಸ್ ಯು ಚೇಂಜ್ ಡಾಕ್ಟರ್ ಆ್ಯಂಡ್ ಅದು ಬೇರೆ ಡಾಕ್ಟರು ನಿಮಗೆ ಒಳ್ಳೊಳ್ಳೆ ಇದು ಕೊಡ್ತಾರೆ. ಸೊ ಹಾಗಾಗಿ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಮ ಇಂಟ್ಯೂಷನ್ ಅಂದರೆ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ, ನಿಮ್ಮ ಗಟ್ ಫೀಲಿಂಗ್ನ ಕೇಳಿ ಆ್ಯಂಡ್ ಖಂಡಿತ ನೀವು ಜರ್ನೀಸ್ಗೆ ಹೋಗಬೇಕು. ಸೊ ಜರ್ನಿ ತುಂಬ ಇಂಪಾರ್ಟೆಂಟ್ ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ತಂದು ಕೊಡುತ್ತೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಏನಾರು ಸ್ಟಕ್ ಎನರ್ಜೀಸ್ ಇದ್ದರೆ ನೀವು ಜರ್ನಿ ಮಾಡೋದ್ರಿಂದ ಅದು ಓಪನ್ ಅಪ್ ಆಗುತ್ತೆ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ. ದೇ ಆರ್ ಆಲ್ವೇಸ್ ವಿತ್ ಯು. ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ಬೋದು ಅಥವಾ ನಿಮ್ಮ ತಾಯಿ ತಂದೆ ಇರ್ಬೋದು, ವಯಸ್ಸಾದವ್ರು ಇರ್ಬೋದು. ಓಕೆ ಸೊ ಇಲ್ಲಿ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಆವಾಗ ನಮ್ಮನ್ನು ಭೇಟಿ ಆಗಲಿಕ್ಕೆ ಬನ್ನಿ ಅನ್ನೋದು ಇಲ್ಲಿ ತುಂಬ ಸ್ಟ್ರಾಂಗಾಗಿ ಹೇಳ್ತಾ ಇದ್ದಾರೆ. ಆ್ಯಂಡ್ ತುಂಬ ಜನಕ್ಕೆ ಮಾತು ಕಮ್ಮಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಸೊ ಮಾತು ಕಮ್ಮಿ ಮಾಡಿ, ಅಥವಾ ನಮ್ಮ ಬಗ್ಗೆ ಯಾರು ನಿಮಗೆ ನೆಗೆಟಿವ್ ಹೇಳ್ತಾ ಇದ್ರೆ ಅದನ್ನು ತಲೆಯಲ್ಲಿ ಕಿಟ್ಕೋಬೇಡಿ ಅಥವಾ ಅದನ್ನು ತೆಗ್ದು ಹಾಕಿ. ಬಿಕಾಸ್ ಕೆಲವರು ಅದನ್ನು ಸರಿಯಾದ ರೀತಿಯಲ್ಲಿ ಹೇಳ್ತಾ ಇರ್ಬೋದು, ಕೋಪ ಮಾಡ್ಕೊಂಡು ಹೇಳ್ತಾ ಇರ್ಬೋದು. ಅದನ್ನು ನೀವು ಆರಾಮಾಗಿ ತೊಗೊಂಡು ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನೋಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಹ್ಯಾವ್ ಕಾಫಿ ಆ್ಯಂಡ್ ನಿಮ್ಮ ಇಷ್ಟಪಡೋ ವ್ಯಕ್ತಿ ಜೊತೆ ಕಾಫಿ ಅಥವಾ ಅವ್ರ ಜೊತೆ ಮಾತುಕತೆ. ಕಾಫಿ ಅಂದರೆ ಜಸ್ಟ್ ಹೋಗಿ ನೀವು ಕಾಫಿ ಕುಡಿಯೋದಲ್ಲ. ಕಾಫಿ ಮೀನ್ಸ್ ಗೋ ಟಾಕ್, ಮಾತಾಡಿ ಅನ್ನೋದು. ಓಕೆ ಸೊ ಯಾರ ಜೊತೆ ನೀವು ಸಮಯ ಕಳೆಯಬೇಕು ಅಂತಿದ್ದೀರೋ, ಯಾರ ಜೊತೆ ನೀವು ಮನಸ್ಸಿನ ಮಾತನ್ನು ಹಂಚ್ಕೊಬೇಕು ಅಂತಿದ್ದೀರೋ ಅವ್ರ ಜೊತೆ ಹೆಚ್ಚಾಗಿ ಭೇಟಿಯಾಗ್ರಿ, ಅವ್ರ ಜೊತೆ ಮಾತಾಡಿ ಆ್ಯಂಡ್ ಅಲ್ಲಿ ಮಾತಾಡಿ. ಓಕೆ ಅವ್ರ ಜೊತೆ ಮಾತಾಡಿ. ಆ್ಯಂಡ್ ಇನ್ನೊಂದು ಇಲ್ಲಿ ಅದೇ ಫೇಕ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫೇಕ್ ಪೀಪಲ್ಸ್ ಇರ್ಬೋದು, ಅವರು ಏನೇ ಮಾತಾಡಲಿ ನಿಮ್ಮ ಬಗ್ಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅನ್ನೋದಿದೆ. ಓಕೆ ಸೊ ಇಫ್ ಅಟ್ ಆಲ್ ಅದನ್ನು ಸರಿಪಡಿಸೋ ಇಚ್ಛೆ ನಿಮ್ಮದಾದರೆ ಖಂಡಿತ ಅವ್ರನ್ನ ಕರೆದಿ ಅದನ್ನು ಸರಿ ಮಾಡ್ಕೊಳ್ಳಿ. ಸರಿ ಹೋಗಿಲ್ಲ ಅಂದರೆ ನಾಯಿ ಬಾಲ ಡೊಂಕು ಅಂದ್ಕೊಳ್ಳಿ, ಬಿಟ್ಟು ಹಾಕಿ. ಓಕೆ ಆ್ಯಂಡ್ ಒಂದು ಅಥಾರಿಟಿ ಪೊಸಿಷನ್ ನಿಮಗೋಸ್ಕರ ಕಾಯ್ತಾ ಇದೆ. ರೈಟ್, ದ ಅಥಾರಿಟಿ ಪೊಸಿಷನ್ ನಿಮಗೋಸ್ಕರ ಕಾಯ್ತಾ ಇದೆ. ಸೊ ಅದನ್ನು ಗ್ರ್ಯಾಬ್ ಮಾಡ್ಕೊಳ್ಳಿ ಅನ್ನೋದಿದೆ. ಸೊ ಯಾವುದೋ ಒಂದು ಪೊಸಿಷನ್ ನಿಮಗೆ ಸಿಗೋದಿದೆ ಆ್ಯಂಡ್ ಆ ಪೊಸಿಷನ್ ನಿಮಗೆ ಸಿಕ್ಕಾದಾಗ ಏನೋ ತುಂಬ ಚೆನ್ನಾಗಿರುತ್ತೆ ಆ ಪೊಸಿಷನ್. ಇಟ್ ಕ್ಯಾನ್ ಬಿ ರೊಮ್ಯಾಂಟಿಕ್ ಪಾರ್ಟ್ನರ್ಶಿಪ್ ಇರ್ಬೋದು, ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇರ್ಬೋದು, ಅಥವಾ ನೀವು ಸೋಲಿ ಏನೋ ಒಂದು ಓಪನ್ ಮಾಡ್ತಾ ಇದ್ದೀರಾ. ಇಟ್ ಕ್ಯಾನ್ ಬಿ ಅ ಹೋಟೆಲ್ ಅಥವಾ ಎನಿಥಿಂಗ್ ಸ್ಪೋರ್ಟ್ಸ್ ರಿಲೇಟೆಡ್ ಅಥವಾ ಜಾಬ್ ರಿಲೇಟೆಡ್, ಏನಿದ್ರೂ ಇಟ್ ಈಸ್ ಗೋಯಿಂಗ್ ಟು ಬಿ ಯುವರ್ ಅಥಾರಿಟಿ ಅನ್ನೋದು ಹೇಳ್ತಾ ಇದ್ದಾರೆ. ಆ್ಯಂಡ್ ವೈಲ್ ಐ ಆಮ್ ಟೆಲ್ಲಿಂಗ್ ದಿಸ್ ನೋಡ್ಬೋದು ದ ಕ್ಯಾಂಡಲ್ and it stopped. The candle was flickering a lot and it's flickering again. So she's here in this reading. So she wants to tell you ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ. ಆ್ಯಂಡ್ ತೋರಿಸ್ಕೊಳಕ್ಕೆ ಹೋಗಬೇಡಿ ಸ್ಟ್ರಾಂಗ್ ಅಂತ. ಇಟ್ ಡಸಂಟ್ ಮೀನ್ ನೀವು ಅಳಬಾರ್ದು ಅಥವಾ ನಿಮ್ಮ ಫ್ರಸ್ಟ್ರೇಷನ್ಸ್ ಹೊರಗೆ ಹಾಕಬಾರ್ದು ಅಥವಾ ನಿಮ್ಮ ಎಮೋಷನ್ಸ್ ಹೊರಗೆ ಹಾಕಬಾರ್ದು ಅನ್ನೋದಲ್ಲ. ಬಟ್ ಒನ್ಸ್ ಇಫ್ ಯು ಆರ್ ಡನ್, ಇಟ್ಸ್ ಡನ್. ಓಕೆ ಅನ್ನೋದಿದೆ. ಸೊ ಆಲ್ ದ ವೆರಿ ಬೆಸ್ಟ್ ಫೈಲ್ ನಂಬರ್ 1. ಸ್ಟೇ ಬ್ಲೆಸ್ಡ್ ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ನಮಸ್ತೆ. ಫೈಲ್ ನಂಬರ್ 2, ಯಾರು ಈ ಒಂದು ಜ್ಯೂಸಿನ ಕಪ್ಪನ್ನು ಚಾಯ್ಸ್ ಮಾಡ್ಕೊಂಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗಿಗೆ ಸ್ವಾಗತ. ಗ್ಲಾಸ್, ಸಾರಿ, ನಾಟ್ ಅ ಕಪ್. ಓಕೆ, ಸೊ ನಿಮ್ಮ ತಾಯಿಯ ಸಂದೇಶ ಏನಿದೆ. ಸೊ ಫೈಲ್ ನಂಬರ್ 2,
ನಿಮಗೆ ಫೈಲ್ ನಂಬರ್ 1 ಸಹ ನೋಡಿ ಅನ್ನೋದಿದೆ. ಸೊ ತುಂಬ ಜನಕ್ಕೆ ಇಲ್ಲಿ ಆ ಮೆಸೇಜ್ ಬರ್ತಾ ಇದೆ. ಓಕೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 2 ಅವರ ತಾಯಿ ಅವರಿಗೆ ಏನನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಓಕೆ, ಫೈಲ್ ನಂಬರ್ 2 ಅವರ ತಾಯಿ ಅವರಿಗೆ ಏನನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಓ ಮೈ ಗಾಡ್. ಓಕೆ, ಸೊ ನೀವು ಚಾಯ್ಸ್ ಮಾಡಿರೋದು ಕಪ್. ಓಕೆ, ಆ್ಯಂಡ್ ಫಸ್ಟ್ ಕಾರ್ಡ್ ಬಂದಿರೋದು 3 ಆಫ್ ಕಪ್ಸ್. ಓಕೆ, ಸೊ ಇಲ್ಲಿ ಈ ಫೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಸ್ಟ್ರಾಂಗ್ಲಿ ಇದು ನಿಮ್ಮ ಫೈಲ್ ಕೂಡ, ಹಾಗೆ ಫಸ್ಟ್ ಫೈಲ್ನು ನೋಡಿ ಅನ್ನೋದು ಇಲ್ಲಿ ಒಂದು ಸಂದೇಶ ಆಗಿತ್ತು. ಸೊ ದಯವಿಟ್ಟು ಇಫ್ ಯು ವಾಂಟ್ ಟು ಸಿ, ನೀವು ನೋಡಬೇಕು ಅನಿಸಿದ್ರೆ ಖಂಡಿತ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ತುಂಬ ಸ್ಟ್ರಾಂಗಾಗಿ ನಿಮ್ಮ ತಾಯಿ ಕೆಲವೊಂದು ಮೇಜರ್ ಡಿಸಿಷನ್ಸ್ನ ತಗೊಳ್ಳಿ. ನಿಮ್ಮನ್ನು ನೀವು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಸ್ಟಕ್ ಮಾಡಿಟ್ಕೊಂಡಿದ್ದೀರಾ. ಓಕೆ, ಸೊ ಯಾರೋ ನಿಮ್ಮನ್ನು ಬಂದು ಹೆಲ್ಪ್ ಮಾಡ್ತಾರೆ, ನೀವು ಕಷ್ಟಪಡ್ತಾ ಇದ್ದರೆ ನಿಮ್ಮ ಕಷ್ಟಕ್ಕೆ ಕರೆಕ್ಟಾದ ಪ್ರತಿಫಲ ಕೊಡ್ತಾರೆ, ನಿಮಗೆ ಇವತ್ತಿಲ್ಲ ನಾಳೆ ಪ್ರಮೋಷನ್ ಕೊಡ್ತಾರೆ, ನಿಮಗೆ ಮಾನ್ಯತೆ ಕೊಡ್ತಾರೆ, ನಿಮಗೆ ಎಕ್ಸೆಟ್ರಾ 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 ಕೊಡ್ತಾರೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಸೊ ಆ ಭ್ರಮೆಯಿಂದ ಹೊರಗೆ ಬನ್ನಿ. ಯಾಕಂದರೆ ಈಗಾಗಲೇ ನಿಮಗೆ ಕೆಲವೊಂದು ಸಂದೇಶಗಳಿಂದ ಹೇಳೋದು ಇಷ್ಟಪಡ್ತಾ ಇದ್ದಾರೆ ಅಂದರೆ ನಿಮ್ಮ ತಾಯಿ, ನಿಮಗೆ ಬುದ್ಧಿವಂತಿಕೆ ಇದೆ, ಎಲ್ಲ ಇದೆ. ಓಕೆನಾ, ಎಲ್ಲನೂ ಇದ್ದಾಗ ನೀವು ಅದನ್ನು ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ನಿಮಗೆ ಕಷ್ಟ ಆಗಬಹುದು. ಸೊ ನಿಮ್ಮ ಡಿಸಿಷನ್ ಮೇಕಿಂಗ್ನ ತುಂಬ ಬೇಗ ಮಾಡ್ಕೊಳ್ಳಿ. ಯಾವುದೋ ಒಂದು ಸಿಚುವೇಷನಲ್ಲಿ ನೀವು ಸ್ಟಕ್ಕಲ್ಲಿದ್ದೀರಾ ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ನಾಲೆಡ್ಜ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಒಳ್ಳೆತನಕ್ಕೆ, ಅಥವಾ ನಿಮ್ಮ ಒಂದು ಕೆಲಸಕ್ಕೆ, ಅಥವಾ ನಿಮ್ಮ ಒಂದು ಮಾತಿಗೆ ಎಲ್ಲೋ ಒಂದು ಕಡೆ ಬೆಲೆ ಇಲ್ಲ ಅಂದಾಗ ದಯವಿಟ್ಟು ನೀವು ಅದರಿಂದ ಹೊರಗೆ ಬನ್ನಿ ಅನ್ನೋದು ಇದೆ. ಸೊ ತುಂಬ ಜನ ನಿಮಗೆ ನೆಗೆಟಿವ್ ಫೀಲಿಂಗ್ಸ್ನ ಕೊಡ್ತಾ ಇದ್ದಾರೆ. ಯಾರೆಲ್ಲ ನಿಮಗೆ ಭರವಸೆ ಕೊಡ್ತಾ ಇದ್ದಾರೋ ಅವರೆಲ್ಲ ನಿಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ ಅನ್ನೋದು ನಿಮ್ಮ ತಾಯಿಗೆ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ಅವ್ರು ಹೇಳೋದು ಏನಂದರೆ, ನೀವು ಅದರಿಂದ ನೀವು ಬೇಗ ಬೇಗ ಹೊರಗೆ ಬನ್ನಿ ಅನ್ನೋದು. ಆ್ಯಂಡ್ ನಿಮ್ಮಲ್ಲಿ ಸಾಕಷ್ಟು ಕನಸಿಂದ ಅಥವಾ ಬೇರೆ ಬೇರೆ ರೀತಿಗಳಿಂದ ನಿಮಗೆ ಇನ್ಫಾರ್ಮೇಷನ್ಸ್ ಬರ್ತಾ ಇದೆ, ನೀವೇನು ಡಿಸಿಷನ್ಸ್ಗಳನ್ನು ತೊಗೊಬೇಕು, ಯಾವುದ್ರ ಬಗ್ಗೆ ತೊಗೊಬೇಕು ಅನ್ನೋದು. ಸೊ ದಯವಿಟ್ಟು ಇನ್ನೊಂದು, ನೀವೇನಾರು ಇನ್ವೆಸ್ಟ್ಮೆಂಟ್ಸ್ಗಳು ಮಾಡಿದರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾರ ಮೇಲೂ ಭರವಸೆ ಇಟ್ಟು ಇನ್ವೆಸ್ಟ್ಮೆಂಟ್ ಮಾಡೋದು, ಬಿಸ್ನೆಸ್ ಮಾಡೋದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಓಕೆ, ನಿಮ್ಮ ಲೈಫಲ್ಲಿ ಸಡನ್ ಚೇಂಜಸ್ ಬರುತ್ತೆ ಆ್ಯಂಡ್ ಆವಾಗ ನೀವು ಎಮೋಷನ್ಸ್ನ ಚಾಯ್ಸ್ ಮಾಡಬೇಡಿ, ಲಾಜಿಕಲಿ ಥಿಂಕ್ ಮಾಡಿ. ಬಿಕಾಸ್ ನೀವು ಲಾಜಿಕಾಗಿ ಥಿಂಕ್ ಮಾಡಿಲ್ಲ ಅಂದರೆ ಖಂಡಿತ ನೀವು ಮೋಸ ಹೋಗ್ತೀರಾ ಆ್ಯಂಡ್ ಪದೇ ಪದೇ ಆ ಸಿಚುವೇಷನಲ್ಲೇ ಸ್ಟ್ರಕ್ ಇರ್ತೀರಾ ಆ್ಯಂಡ್ ನಿಮಗೆ ಗ್ರೋತ್ ಇರೋದಿಲ್ಲ ಅನ್ನೋದನ್ನು ತುಂಬಾ ಸ್ಟ್ರಾಂಗಾಗಿ ಹೇಳ್ತಾ ಇದ್ದಾರೆ. ಅದು ರಿಲೇಷನ್ಶಿಪ್ ಇರ್ಬೋದು, ಅದು ಏನೇ ಇರಬಹುದು, ಸ್ಟ್ರಾಂಗ್ಲಿ ಕೆಲಸ ಬರ್ತಾ ಇದೆ ನನಗೆ. ಇಫ್ ಅಟ್ ಆಲ್ ನಿಮಗೆ ಅಲ್ಲಿ ಸ್ಟಕ್ ಫೀಲ್ ಆಗ್ತಾ ಇದೆ, ನಿಮಗೆ ಅಲ್ಲಿ ಸಾಕಷ್ಟು ಗೌರವ ಕೊಡ್ತಾ ಇಲ್ಲ, ಬೆಳೆಯೋದಕ್ಕೆ ಜಾಗ ಕೊಡ್ತಾ ಇಲ್ಲ ಅಂದರೆ ಖಂಡಿತ ನೀವು ಅದರಿಂದ ಹೊರಗೆ ಬನ್ನಿ ತುಂಬ ಬೇಗ ಅನ್ನೋದಿದೆ. ಬಿಕಾಸ್ ಖಂಡಿತ ನೀವು ಡಿಸಿಷನ್ಸ್ ಮಾಡಿದಾಗ ನಿಮಗೆ ಒಳ್ಳೊಳ್ಳೆ ಆಫರ್ಸ್ಗಳು, ಒಳ್ಳೊಳ್ಳೆ ಬ್ಯೂಟಿಫುಲ್ ಜಾಬ್ ಆಫರ್ಸು ಎಲ್ಲ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ದಯವಿಟ್ಟು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಕಮ್ಮಿ ಮಾಡ್ಕೊಬೇಡಿ. ತುಂಬ ಜನಕ್ಕೆ ಇಲ್ಲಿ ಮೆಂಟಲ್ ಇಶ್ಯೂಸ್ ಇದೆ, ಬಿಕಾಸ್ ಆಫ್ ದ ಹೆಲ್ತ್ ಇಶ್ಯೂಸು ಇರ್ಬೋದು. ಹೆಲ್ತ್ ಇಶ್ಯೂಸ್ ಬಂದರೆ ಆಟೋಮೆಟಿಕಲಿ ಮೆಂಟಲ್ ಇಶ್ಯೂಸ್ ಬರುತ್ತೆ. ಬಿಕಾಸ್ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಮೆಂಟಲಿ ನಾನು ಹೆಂಗೆ ಮಾಡಲಿ, ಏನು ಮಾಡಲಿ ಅನ್ನೋದು ಬಂದೇ ಬರುತ್ತೆ. ಇಟ್ಸ್ ಈಸ್ ಕೋರಿಲೇಟೆಡ್. ಓಕೆ, ಸೊ ಅದರಿಂದ ಹೊರಗೆ ಬನ್ನಿ ಆ್ಯಂಡ್ ತುಂಬಾ ಸ್ಟ್ರಾಂಗ್ ಡಿಸಿಷನ್ಸ್ನ ನೀವು ತೊಗೊಬೇಕು. ಯಾರೂ ತೊಗೊಂಡೇ ಇರಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ, ಅಂಥ ಸ್ಟ್ರಾಂಗ್ ಡಿಸಿಷನ್ಸ್ನ ನೀವು ತೊಗೊಬೇಕು. ಓಕೆ, ಸೊ ನಿಮ್ಮ ಲೈಫಲ್ಲಿ ಈಗ
ತುಂಬಾ ಒಂದು ಅದ್ಭುತವಾದ ಸಮಯ ಶುರು ಆಗುತ್ತೆ. ಸೊ ನೀವು ಈ ರೀಡಿಂಗ್ ನೋಡಿದ ಟೈಮಲ್ಲಿ ಆ ಟೈಮಿಂದ 10 ವರ್ಷದ ಒಳಗೂ ನಿಮಗೆ ಒಳ್ಳೆ ಟೈಮ್ ಇರುತ್ತೆ. ಆ ಟೈಮಲ್ಲಿ ಕೆಟ್ಟವರು ಒಳ್ಳೆಯವರು ಅನಿಸ್ತಾರೆ, ಆ್ಯಂಡ್ ಆಘಾತ ಮಾಡೋರು ಒಳ್ಳೆಯವರು ಅನಿಸ್ತಾರೆ. ಎಲ್ಲರೂ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಬಿಕಾಸ್ ನಿಮಗೆ ಸತ್ಯ ಗೊತ್ತಿರಲ್ಲ. ಬೂದಿ ಬೂದಿ ಮುಚ್ಚಿರೋ ಕೆಂಡದ ಥರ ಇರುತ್ತೆ. ಓಕೆನಾ? ಸೊ ದಯವಿಟ್ಟು ನಿಮ್ಮ ಸಮಯ ತಗೊಳ್ಳಿ. ತುಂಬ ಜನ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರೋ ತುಂಬ ಜನ ನಿಮ್ಮನ್ನು ಮೋಸ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಸೊ ನೀವು ಯಾವುದೇ ಕಷ್ಟಕರ ಪರಿಸ್ಥಿತಿಯಲ್ಲಿದ್ರೂ ನಿಮ್ಮನ್ನು ನೀವೇ ಬಿಡ್ಸೋಕ್ಕಾಗೋದು ಅನ್ನೋದು ನಿಮ್ಮ ತಾಯಿ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ? ಸೊ ದಯವಿಟ್ಟು ಖುಷಿಯಲ್ಲಿ ಕಳೆದು ಹೋಗಬೇಡಿ. ಡಿಸಿಷನ್ ತುಂಬ ಇಂಪಾರ್ಟೆಂಟ್ ಇದೆ. ತುಂಬ ಅಂದರೆ ತುಂಬ. ದುಡ್ಡಿನ ವಿಚಾರವಾಗಿ, ಜಾಬ್ ವಿಚಾರವಾಗಿ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ವಿಚಾರವಾಗಿ, ನಿಮ್ಮ ಕಾನ್ಫಿಡೆನ್ಸ್ ವಿಚಾರವಾಗಿ ನೀವು ಸ್ಟೆಪ್ಸ್ ತೊಗೊಂಡಿಲ್ಲ ಅಂದರೆ ನಿಮ್ಮನ್ನು ಯಾರು ಬಿಡ್ಸೋಕ್ಕಾಗತ್ತೆ? ನೀವು ಒಂದೇ ಒಂದು ಕಾರ್ಡ್ ತೋರಿಸ್ತೀನಿ ನಿಮಗೆ. ಈ ಕಾರ್ಡ್ ನೋಡಿ, ಗೇಟ್ ಓಪನ್ ಇದೆ. ಅವ್ರು ಈಸಿಯಾಗಿ ಅವ್ರ ಕೈಯಿಂದ ಎಲ್ಲವನ್ನು ಬಿಡಿಸ್ಕೊಬಹುದು. ಆ್ಯಂಡ್ ಈವನ್ ಏಂಜಲ್ಸ್ ಹೆಲ್ಪ್ ಮಾಡ್ತಾ ಇದ್ದಾರೆ ನಿಮಗೆ. ಆ್ಯಂಡ್ ನೀವು ಡಿಸಿಷನ್ಸ್ನ ತೊಗೊಂಡಿಲ್ಲ ಇದರಿಂದ ಹೊರಗೆ ಓಡೋಗೋಕ್ಕೆ ಅಂದರೆ ನಿಮ್ಮ ಕಾಲು ನೀವು ಯೂಸ್ ಮಾಡಬೇಕು, ನಿಮ್ಮ ಕೈ ನೀವು ಯೂಸ್ ಮಾಡಬೇಕು, ನಿಮ್ಮ ಬ್ರೈನ್ ನೀವು ಯೂಸ್ ಮಾಡಬೇಕು. ಎಲ್ಲ ಟೈಮಲ್ಲೂ ದೇವ್ರು ಬಂದು ನಿಮ್ಮನ್ನು ಪುಷ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಡಿಸಿಷನ್ಸ್ನ ತೊಗೋಬೇಕಾಗಿದೆ. ಇಫ್ ಅಟ್ ಆಲ್ ನೀವು ಥರ್ಡ್ ಪಾರ್ಟಿಯಲ್ಲಿದ್ದರೆ ದಯವಿಟ್ಟು ಆ ಥರ್ಡ್ ಪಾರ್ಟಿಯಿಂದ ಹೊರಗೆ ಬನ್ನಿ ಅನ್ನೋದು ಇದೆ. ಓಕೆ? ತುಂಬ ವಿಚಾರಗಳನ್ನು ನೀವು ಕ್ಲಿಯರಾಗಿ ನೋಡ್ತಾ ಇಲ್ಲ. ಪ್ರಾಬಬಲಿ ಇಲ್ಲಿ ತುಂಬ ಜನ ಯಾರನ್ನೋ ಪ್ರೀತಿ ಮಾಡ್ತಾ ಇದ್ದೀರಾ, ಅವರು ನಿಮ್ಮನ್ನು ಥರ್ಡ್ ಪಾರ್ಟಿಯಲ್ಲಿ ಇಟ್ಟಿದ್ದಾರೆ ಬಾಸ್. ಓಕೆ? ಸೊ ಸಾರಿ. ಓಕೆ, ಸೊ ಪ್ರಾಬಬಲಿ ಐ ಡೋಂಟ್ ನೋ, ನನಗೆ ಮ್ಯಾಕ್ಸ್ ಕ್ರೇಜ್ ಜಾಸ್ತಿ ಆಗ್ತಾಯಿದೆ. ಸೊ ಮ್ಯಾಕ್ಸ್ ಫಿಲಿಮ್ ನೋಡಿ ಬಂದೆ. ಆ್ಯಂಡ್ ಇಟ್ ವಾಸ್ ಇನ್ಕ್ರೆಡಿಬಲ್. ಕಮ್ಮಿ ಮಾತಲ್ಲೂ ಫಿಲಿಮ್ ಮಾಡ್ಬೋದಾ, ಆ್ಯಂಡ್ ಇಷ್ಟು ಎಕ್ಸ್ಪ್ರೆಸಿವ್ ಇರ್ಬೋದಾ ಅಂತ ಆ ಫಿಲಿಮ್ ನೋಡೇ ಗೊತ್ತಾಗುತ್ತೆ. ಸೊ ಇಟ್ಸ್ ವೆರಿ ಗುಡ್ ಫಿಲಿಮ್. ಐ ಆಮ್ ಸೊ ಸಾರಿ, ಐ ಆಮ್ ಔಟ್ ಆಫ್ ದ ಟಾಪಿಕ್. ಓಕೆ, ಸೊ ಏಸ್ ಆಫ್ ಕಪ್ಸಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ದಯವಿಟ್ಟು ನಿಮ್ಮ ಪ್ರೀತಿಯ ವಿಚಾರವಾಗಲಿ, ಫ್ರೆಂಡ್ಶಿಪ್ ವಿಚಾರವಾಗಲಿ, ಎಲ್ಲೋ ಒಂದು ಕಡೆ ನಾಳೆ ಒಂದು ದಿನ ಬೇಡದಿರೋ ಫ್ರೆಂಡ್ಶಿಪ್ಪು, ರಿಲೇಷನ್ಶಿಪ್ಗಳಲ್ಲಿ ಸಿಕ್ಕಾಕೊಳ್ತೀರಾ. ನೀವು ಬೈ ಚಾನ್ಸ್ ಆ ಥರ ಒಂದು ಪೊಸಿಷನಲ್ಲಿ ಮುಂದೊಂದು ದಿನ ಇದ್ದರೆ ನೀವೇ ಅದರಿಂದ ಹೊರಗೆ ಬನ್ನಿ ಅನ್ನೋದು ಹೇಳ್ತಾ ಇದ್ದಾರೆ. ಹೊರಗೆ ಬಂದಾದ ಮೇಲೆ ಖಂಡಿತ ನಿಮ್ಮಮ್ಮ ನಿಮ್ಮ ಜೊತೆ ಇದ್ದೇ ಇರ್ತಾರೆ. ಫೈನಾನ್ಷಿಯಲ್ ಸಪೋರ್ಟಿಗಿರ್ತಾರೆ, ಎಲ್ಲ ಥರದಲ್ಲೂ ಇರ್ತಾರೆ. ಓಕೆ? ಸೊ ನಿಮ್ಮನ್ನು ಯಾವ ಥರ ನಿಮ್ಮನ್ನು ಟ್ರೀಟ್ ಮಾಡಬೇಕು, ಯಾವ ಥರ ನಿಮ್ಮನ್ನು ನೋಡ್ಕೊಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ನಿಮ್ಮಮ್ಮಂಗೆ. ಸೊ ದಯವಿಟ್ಟು ಹೆದರ್ಕೋಬೇಡಿ. ಇಫ್ ಅಟ್ ಆಲ್ ನೀವು ಯಾವುದನ್ನಾರ ಬಿಟ್ಟು ಬರಬೇಕು ಅಂದರೆ ಖಂಡಿತ ಅವ್ರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಅಥವಾ ನಿಮಗೆ ಎಲ್ಲಿಂದನಾರ ಹೆಲ್ಪ್ ಬಂದೇ ಬರುತ್ತೆ. ಅದು ನಿಮ್ಮ ತಾಯಿ ಒಬ್ಬರೇ ಅಲ್ಲ, ತಾಯಿ ಸ್ಥಾನದಲ್ಲಿ ನೀವು ಯಾರನ್ನೇ ಇಟ್ಟಿರ್ಬೋದು, ಯಾರೇ ಇರ್ಬೋದು, ಅವರು ಬರ್ತಾರೆ. ಈವನ್ ನಾವು ತಂದೆಂದಿರನ್ನು ಕೂಡ ತುಂಬ ಜನ ತಾಯಿ ಥರನೇ ನೋಡ್ಕೊತಾ ಇರ್ತೀವಿ. ಸೊ ಖಂಡಿತ ನಿಮಗೆ ಹೆಲ್ಪ್ ಸಿಗುತ್ತೆ. ಓಕೆ? ಸೊ ನೀವು ಡಿಸಿಷನ್ಸ್ನ ಮಾಡಬೇಕಾಗಿದೆ. ಸೊ ಡಿಸಿಷನ್ ತುಂಬ ಇಂಪಾರ್ಟೆಂಟ್ ಇದೆ. ಬಿಕಾಸ್ ಸಾಕಷ್ಟು ಸತ್ಯಗಳು ನಿಮಗೆ ತಿಳಿದಿದೆ, ಆ್ಯಂಡ್ ಆ ಸತ್ಯಗಳಿಂದ ನೀವು ದೂರ ಓಡ್ತಾ ಇದ್ದೀರಾ ಅಂದರೆ ಈ ರೀಡಿಂಗ್ ನಿಮಗೆ ಗಂಟೆ ಬಾರಿಸಿ ಎಚ್ಚರ ಮಾಡ್ತಾ ಇದೆ, ನೀವು ಎದ್ದೇಳಬೇಕು ಅನ್ನೋದು. ಸೊ ನೀವು ದಯವಿಟ್ಟು ತುಂಬ ಸ್ಟ್ರಾಂಗಾಗಿ ನಿರ್ಧಾರಗಳನ್ನು ತಗೊಬೇಕು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನ್ ಚೆನ್ನಾಗಿದೆ, ನಿಮ್ಮ ಟೈಮ್ ಚೆನ್ನಾಗಿದೆ ಅಂತ ತಲೆ ಗಟ್ಟಿ ಇದೆ ಅಂತ ಬಂಟೆಗೆ ಚಚ್ಕೊಳಕ್ಕೆ ಹೋಗಬೇಡಿ. ಓಕೆ? ಬಿ ವೆರಿ ವೆರಿ ಕೇರ್ಫುಲ್. ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ನೀವು. ಓಕೆ, ಆಲ್ರೆಡಿ 3 ಮ್ಯಾಜಿಕಲ್ ಕಾರ್ಡ್ಸ್. ಎಸ್, 3 ಮ್ಯಾಜಿಕಲ್ ಕಾರ್ಡ್ಸ್ ಬಂದಾಯಿತು. ಎಸ್, ಸಿ, ಮದರ್ ಆ್ಯಂಡ್ ಚೈಲ್ಡ್.
ದೇರ್ ಈಸ್ ನೋ ನೀಡ್ ಟು ವರಿ ಆ್ಯಸ್ ಎವ್ರಿಥಿಂಗ್ ಈಸ್ ವರ್ಕಿಂಗ್ ಔಟ್ ಬ್ಯೂಟಿಫುಲಿ. ಸೊ ನಿಮ್ಮ ರೀಡಿಂಗಿನ ಸಾರಾಂಶ ಒಂದು ಕಾರ್ಡಲ್ಲಿ ಬಂದಾಗಿದೆ. ಸೊ ನಿಮ್ಮ ತಾಯಿ ನಿಮಗೇನು ಹೇಳ್ತಾ ಇದ್ದಾರೆ ಅಂದರೆ, ದಯವಿಟ್ಟು ಯಾವುದು ನಿರ್ಧಾರ ತಗೊಳ್ಳೋದಕ್ಕೂ ಹೆದರಬೇಡಿ, ನಾನಿದ್ದೀನಿ ನಿಮ್ಮ ಜೊತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅವ್ರು ನಿಮ್ಮ ಬಲವಾಗಿದ್ದಾರೆ. ಓಕೆ, ಅವ್ರು ನಿಮ್ಮ ಜೊತೆ ಇದ್ದಾರೋ ಇಲ್ವೋ, ಬಟ್ ಯಾವುದೋ ಒಂದು ರೂಪದಲ್ಲಿ ನಿಮ್ಮನ್ನು ಅವರು ಸಿಗ್ತಾರೆ. ಆ್ಯಂಡ್ ದಯವಿಟ್ಟು ನಿಮ್ಮ ಪರವಾಗಿ ಎಲ್ಲವೂ ಆಗುತ್ತೆ, ಬಟ್ ನೀವು ಧೈರ್ಯ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ. ಜಾಸ್ತಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೀರಿನ ಹತ್ರ ಹೋಗಿ, ಅದು ನದಿ ಇರ್ಬೋದು, ಸಮುದ್ರ ಇರ್ಬೋದು, ಸೊ ಎಲ್ಲೋ ಒಂದು ಕಡೆ ಸ್ವಿಮ್ಮಿಂಗ್ ಹೋಗೋದು ಇರ್ಬೋದು. ದಯವಿಟ್ಟು ನೀರು ಅಥವಾ ಸ್ನಾನ ಮಾಡೋದಿರ್ಬೋದು, ಮೈಗೆ ಉಪ್ಪು ಹಾಕ್ಕೊಂಡು ಸ್ನಾನ ಮಾಡಿ. ಓಕೆ, ಸೊ ಅದರಿಂದ ನಿಮಗೆ ನಿಮ್ಮ ಬ್ಯಾಟ್ರೀಸ್ ಎಲ್ಲ ರೀಚಾರ್ಜ್ ಆಗುತ್ತೆ. ನಿಮ್ಮ ಕೆಲವೊಂದು ಬಟನ್ಗಳು ವರ್ಕ್ ಆಗೋಕ್ಕೆ ಶುರು ಆಗುತ್ತೆ. ಸೊ ವಾಟರ್ ನಿಮಗೆ, ಆ್ಯಂಡ್ ಇಲ್ಲಿ ವಾಟರ್ ಅಂದರೆ ತಾಯಿ ತತ್ವ, ಸೊ ಖಂಡಿತ ನಿಮಗೆ ಅದರಿಂದ ಎನರ್ಜೀಸ್ ಸಿಗುತ್ತೆ, ನೀವು ರೀಚಾರ್ಜ್ ಆಗ್ತೀರಾ. ಓ ಮೈ ಗಾಡ್, ಸರಸ್ವತಿ. ಓಕೆ, ಸೊ ಆರ್ಟ್ಸ್. ಸೊ ಪ್ರಾಬಬಲಿ ನೀವು ಈ ಒಂದು ಪೈಲ್ ಯಾರು ನೋಡ್ತಾ ಇದ್ದೀರಾ, ನೀವು ಕ್ರಿಯೇಟಿವ್ ಫೀಲ್ಡಲ್ಲಿ ಇರಬೇಕಂತ ಏನೂ ಇಲ್ಲ. ಕ್ರಿಯೇಟಿವಿಟಿ ಎಲ್ಲರ ಬರುತ್ತೆ. ಓಕೆ, ನೀವು ಡಾಕ್ಟರ್ ಆಗಿದ್ರೂ ಅಲ್ಲಿ ಕ್ರಿಯೇಟಿವಿಟಿ ಶುರು ಮಾಡ್ಬೋದು. ಸೊ ಎಲ್ಲ ಥರದಲ್ಲೂ ಕ್ರಿಯೇಟಿವಿಟಿ ಇದ್ದೇ ಇರುತ್ತೆ. ಆ್ಯಂಡ್ ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಥ್ರೂ ಕ್ರಿಯೇಟಿವ್ ಆ್ಯಕ್ಟಿವಿಟೀಸ್. ನಿಮ್ಮನ್ನು ನೀವು ಜಾಸ್ತಿ ಕ್ರಿಯೇಟಿವ್ ಆ್ಯಕ್ಟಿವಿಟೀಸ್ ಎಲ್ಲಿರಿ, ನಾಟ್ ಇನ್ ಪಾರ್ಟೀಸ್, ನಾಟ್ ನಿಮ್ಮ ಫ್ರೆಂಡ್ಸ್ ಜೊತೆನೇ ಇರಬೇಕು, ಅವ್ರ ಜೊತೆನೇ ಹ್ಯಾಂಗ್ ಔಟ್ ಮಾಡಬೇಕು, ಅವ್ರಿಗೇ ಅಭಿಪ್ರಾಯಗಳನ್ನು ಕೇಳಬೇಕು. ಕಮ್ ಔಟ್ ಆಫ್ ಇಟ್. ಓಕೆ, ಸೊ ಆದಷ್ಟು ನಿಮ್ಮನ್ನು ನೀವು ತುಂಬ ಕ್ರಿಯೇಟಿವ್ ಆಗಿ ಎಕ್ಸ್ಪ್ರೆಸ್ ಮಾಡೋದನ್ನು ಟ್ರೈ ಮಾಡಿ. ನಾಳೆ ಒಂದಿನ ನೀವು ಅದನ್ನು ಮಾಡಿಲ್ಲ ಅಂದರೆ ಯಾರೂ ಸಹ ನಿಮ್ಮ ಮಾತನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಿಮ್ಮ ಮಾತಲ್ಲೇ ಗೊಂದಲ ಇತ್ತು, ಅಥವಾ ನೀವೇನೋ ಒಂದು ಹೇಳೋಕ್ಕಾಗ್ದಲೇ ಒದ್ದಾಡ್ತಾ ಇದ್ದೀರಾ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಕ್ರಿಯೇಟಿವಿಟಿ ಬ್ಲಾಕ್ ಇದೆ ಅಂತ ಅರ್ಥ. ಓಕೆ, ಸೊ ಆ ಕ್ರಿಯೇಟಿವಿಟಿನ ಹೊರಗೆ ತೆಗೀರಿ. ಇನ್ನೊಂದು, ನೀವು ಮ್ಯೂಸಿಕ್ಕಲ್ಲಿ ಅಥವಾ ಯಾವುದೋ ಒಂದು ಇದರಲ್ಲಿ ನಿಮ್ಮ ಕ್ರಿಯೇಟಿವ್ ಫೀಲ್ಡಲ್ಲಿ ಸ್ಟ್ರಾಂಗ್ ಆಗಿದ್ದೀರಾ, ಡ್ರಾಯಿಂಗಲ್ಲೋ ಅಥವಾ ಸ್ಕ್ರಿಪ್ಟ್ ಬರೆಯೋದು, ಸ್ಟೋರಿ ರೈಟಿಂಗ್, ಆ್ಯಕ್ಟಿಂಗ್, ಸ್ಪೋರ್ಟ್ಸ್, ಸ್ವಿಮ್ಮಿಂಗ್ ಆ್ಯಂಡ್ ಡ್ಯಾನ್ಸಿಂಗ್, ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ಯಾನ್ಸ್, ವೀಣೆ ನುಡಿಸೋದು, ವಾಯ್ಲಿನ್, ಹೂವಿನ ಇದರಲ್ಲಿ ಮಾಡ್ತಾರಲ್ಲ, ಅದರಲ್ಲಿ ಆರ್ಟ್ ಮಾಡ್ತಾರಲ್ಲ, ಇಕ್ಕೆಬಾನ, ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಅದನ್ನು, ಅಥವಾ ಟ್ರಾವೆಲ್ ಮಾಡೋದು, ವ್ಲಾಗ್ಸ್ ಮಾಡೋದು, ಆ್ಯಂಡ್ ಗಾರ್ಡನಿಂಗ್ ಮಾಡೋದು, ಎಲ್ಲವನ್ನೂ ನೀವು ಜಾಸ್ತಿ ಕಲ್ಟಿವೇಟ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಎಲ್ಲಿದ್ದೀರಾ ಅಲ್ಲೇ ಸ್ಥಿರತೆ ಇರುತ್ತೆ. ಓಕೆನಾ? ಸೊ ಆದಷ್ಟು ನಿಮ್ಮನ್ನು ನೀವು ಫ್ರೀಯಾಗಿ ಬಿಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ನೋಡೋಣ ನಿಮ್ಮ ಮೆಸೇಜಸ್ ಏನಿದೆ ಅನ್ನೋದು. ತುಂಬ ಜನ ನಿಮ್ಮ ಲೈಫಲ್ಲಿ ಹಾವಿನ ರೀತಿ ಇದ್ದಾರೆ. ಸೊ ನಾನು ಆವಾಗಲೇ ಹೇಳಿರೋ ಥರ ಪ್ರಾಬಬಲಿ ನಿಮ್ಮ ಎಕ್ಸ್ ಇರ್ಬೋದು, ಹಳೆ ಫ್ರೆಂಡ್ಸ್ ಇರ್ಬೋದು, ಯಾರು ಟಾಕ್ಸಿಕ್ ಇದ್ದರು, ಯಾರು ನಿಮಗೆ ಸರಿ ಇರಲಿಲ್ವೋ ಅವರೇ ನಿಮ್ಮ ಲೈಫಲ್ಲಿ ಮತ್ತೆ ಬರಬಹುದು, ಬೇರೆ ಒಂದು ಚರ್ಮವನ್ನು ಧರಿಸಿ. ಸೊ ದಯವಿಟ್ಟು ತುಂಬ ಹುಷಾರಾಗಿರಿ, ಒಳ್ಳೊಳ್ಳೆದನ್ನು ಮಾತಾಡಿ. ನಿಮ್ಮ ಟ್ರಾವೆಲ್ ಇಂಪಾರ್ಟೆಂಟ್ ಇದೆ, ಎಲ್ಲರ ಹೋಗಿ ಬನ್ನಿ, ಮೌಂಟೇನ್ಸಿಗೆ, ಟ್ರೆಕ್ಕಿಂಗಿಗೆ, ಆ್ಯಂಡ್ ಖುಷಿಯಾಗಿರಿ. ನಿಮ್ಮ ಟೈಮ್ ತುಂಬ ಚೆನ್ನಾಗಿ ಬರ್ತಾ ಇದೆ, ಆ್ಯಂಡ್ ತುಂಬಾ ಸ್ಟ್ರಾಂಗಾಗಿ ಇಲ್ಲಿ ಜರ್ನಿ ಬರ್ಬೋದು, ಯಾರೋ ನಿಮ್ಮನ್ನು ಕರ್ಕೊಂಡು ಹೋಗಬಹುದು. ಆ್ಯಂಡ್ ನೀವು ಆರಾಮಾಗಿ ಕೂತ್ಕೊಂಡ್ರೆ ಎಲ್ಲವೂ ಸಹ ನಿಮಗೆ ಈಸಿಯಾಗಿ ಬರುತ್ತೆ. ಆ್ಯಂಡ್ ಆದಷ್ಟು ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡಿ. ಬಿಕಾಸ್ ಆ ಲಿಪ್ಸ್ ಇರೋದ್ರಿಂದ ನೀವು ಇವಾಗ ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದರೆ ಆ ಟೈಮ್ ನೀರು ಹೋಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮಗೋಸ್ಕರ ನೀವು ಟೈಮ್ ಮಾಡಿ ಆ್ಯಂಡ್ ಮ್ಯಾಜಿಕ್ ಕ್ರಿಯೇಟ್ ಮಾಡಿ. ನೀವು ನೋಡೋಕ್ಕೆ
ಪ್ರಾಬಲಿ ಕಟ್ಟಿಂಗ್ ಇರ್ಬೋದು, ಅಥವಾ ನಿಮ್ಮಲ್ಲಿ ಏನಾರ ದೈಹಿಕವಾಗಿ ಬದಲಾವಣೆ ಮಾಡ್ಕೋಬೇಕು, ಮಾನಸಿಕವಾಗಿ ಬದಲಾವಣೆ ಮಾಡ್ಕೋಬೇಕು ಅಂದರೆ ಖಂಡಿತ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಪ್ರೊಟೆಕ್ಟೆಡ್ ಆಗಿ ಇಟ್ಕೊಳ್ಳಿ. ಆ್ಯಂಡ್ ಯಾರು ನಿಮ್ಮ ಲೈಫಲ್ಲಿ ಬೇಡವೋ ಅವರನ್ನು ಜಸ್ಟ್ ಕಟ್ ಮಾಡಿ ಪಕ್ಕಕ್ಕಿಡಿ ಅನ್ನೋದು ಇದೆ. ಆ್ಯಂಡ್ ಎಲ್ಲರನ್ನೂ ಸಮಾನವಾಗಿ ನೋಡಿ ಅನ್ನೋದು ಇದೆ. ಸೊ ಇಲ್ಲಿ ನಿಮ್ಮ ಡ್ಯಾನ್ಸ್ ಅಗೇನ್ ನಾನು ಹೇಳಿರೋ ಥರ ಖಂಡಿತ ಏನಾರ ಹಾಬೀಸ್ ಇದ್ದರೆ ಅದನ್ನು ಶುರು ಮಾಡಿ. ಅಥವಾ ನೀವು ಯಾವುದ್ರಲ್ಲೂ ಸ್ಟ್ರಾಂಗ್ ಇದ್ದೀರಾ ಅಂದರೆ, ನಿಮ್ಗೆ ಅದು ಅನ್ನಿಸ್ತಾ ಇದೆ ನಾನು ಮಾಡಬೇಕು ಅಂದರೆ ಖಂಡಿತ ಮಾಡಿ. ಬಿಕಾಸ್ ಇಲ್ಲಿ ಏಜ್ ಯಾವುದೇ ರೀತಿಯಲ್ಲೂ ನಿಮಗೆ ಮಧ್ಯದಲ್ಲಿ ಬರೋದೇ ಇಲ್ಲ. ಓಕೆನಾ? ಸೊ ಆಲ್ ದ ವೆರಿ ಬೆಸ್ಟ್. ಫೈಲ್ ನಂಬರ್ 2, ದಿಸ್ ವಾಸ್ ಯುವರ್ ರೀಡಿಂಗ್. ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ತೆ. ಫೈಲ್ ನಂಬರ್ 3, ಯಾರು ಈ ಒಂದು ಶಿಪ್ಪನ್ನ ಚಾಯ್ಸ್ ಮಾಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮ್ಮ ತಾಯಿಯ ಸಂದೇಶಗಳು ನಿಮಗೋಸ್ಕರ ಏನೇನಿದೆ ಈ ಒಂದು ಫೈಲಿಗೆ ಅನ್ನೋದು. ಓಕೆ, ಫೈಲ್ ನಂಬರ್ 3, ಅವರ ತಾಯಿಯ ಸಂದೇಶಗಳು ಏನೇನಿದೆ. ನಿಮ್ಮ ತಾಯಿ ತುಂಬ ಎಕ್ಸ್ಪ್ರೆಸಿವ್ ಇಲ್ಲ. ಓಕೆ, ಅವ್ರ ಎಮೋಷನ್ಸ್ನ ಅವರು ತುಂಬಾ ಸ್ಟ್ರಾಂಗಾಗಿ ಮುಚ್ಚಾಕೊತಾರೆ ಅಥವಾ ದೂರ ಹೋಗಿಬಿಡ್ತಾರೆ. ಅವ್ರು ಹೇಳೋದೇ ಇಲ್ಲ ಕೆಲವೊಂದು ವಿಚಾರಗಳನ್ನು, ನಿಮ್ಗೆ ಹರ್ಟ್ ಆಗುತ್ತೆ ಅಂತ. ಬಟ್ ಅದರ ಅರ್ಥ ನೀವು ಅವ್ರನ್ನ ಅರ್ಥ ಮಾಡ್ಕೊಬಾರ್ದು ಅಂತಲ್ಲ, ದಯವಿಟ್ಟು ಅವ್ರನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋದು ತುಂಬ ಸ್ಟ್ರಾಂಗಾಗಿ ಮೆಸೇಜಸ್ ಬರ್ತಾ ಇದೆ. ಓಕೆ, ಎಸ್, 6 ಆಫ್ ಮೈಕಲ್, ಕಿಂಗ್ ಆಫ್ ರಾಫಾಯಲ್, 2 ಆಫ್ ಓಕೆ, ಸೊ ನಿಮ್ಮ ತಾಯಿ ನಿಮಗೆ ತುಂಬ ಸ್ಟ್ರಾಂಗಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ನಿಮ್ಮ ಕೆಲಸದ ಮೇಲೆ, ಆ್ಯಂಡ್ ಇನ್ನೊಂದು ನಿಮ್ಮ ಲೈಫಲ್ಲಿ ಯಾರೋ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಇದ್ದಾರೆ, ಅವರನ್ನು ಕಳ್ಕೊಬೇಡಿ ಅನ್ನೋದು ನಿಮ್ಮ ತಾಯಿಯ ಒಂದು ಸ್ಟ್ರಾಂಗ್ ಆದ ಒಂದು ನಿರ್ಧಾರ ಇದು. ಆ್ಯಂಡ್ ನಿರ್ಧಾರ ಅಂತಲ್ಲ, ಅವರಿಗೆ ಅಷ್ಟು ಸ್ಟ್ರಾಂಗಾಗಿ ಅನ್ನಿಸ್ತಾ ಇದೆ ಯಾರೋ ಒಬ್ಬರು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ ಮುಂದೊಂದು ದಿನ ಅನ್ನೋದು ತುಂಬಾ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮಗೆ ಅನ್ನಿಸ್ತಾ ಇದೆ ಪ್ರಾಬಬಲಿ ಈ ಒಂದು ಫೈಲ್ನವರು ತುಂಬ ಕೆರಿಯರ್ ಓರಿಯೆಂಟೆಡ್ ಇದ್ದೀರಾ, ಅಥವಾ ನಿಮಗೆ ರಿಲೇಷನ್ಶಿಪ್ಸಲ್ಲಿ ಮೋಸಗಳಾಗಿದೆ, ಅಥವಾ ಅದರಿಂದ ನೀವು ರಿಲೇಷನ್ಶಿಪ್ಸನ್ನು ತಗೊಳ್ಳೋದಕ್ಕೆ ಭಯ ಪಡ್ತಾ ಇರಬಹುದು. ಆ್ಯಂಡ್ ಕೆಲವೊಮ್ಮೆ ನಿಮ್ಮ ತಾಯಿಯಿಂದನೂ ನೀವು ಈ ಇದ್ರ ಮೇಲೆ ಆರ್ಗ್ಯುಮೆಂಟ್ಸ್ ಮೇಲೆ ಅಥವಾ ಬೇರೆ ಥರ ಆರ್ಗ್ಯುಮೆಂಟ್ಸಿಂದನೂ ದೂರ ಆಗಿರ್ಬೋದು. ಬಟ್ ಖಂಡಿತ ನೀವು ನಿಮ್ಮ ತಾಯಿಯಿಂದ ಸಪ್ರೇಟ್ ಆಗಿದ್ರೆ ಖಂಡಿತ ಒಂದಾಗ್ತೀರಾ. ಬಟ್ ನೀವು ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸೊ ನೀವು ಇಲ್ಲಿ ಯಾರನ್ನೋ ಮೆಚ್ಚೋಕ್ಕೋಸ್ಕರ ನಿಮ್ಮ ತಾಯಿನ ಇದು ಮಾಡೋಕ್ಕೆ ಹೋಗಬೇಡಿ ಅನ್ನೋದು ಇದೆ. ಓಕೆ, ಸೊ ಇಬ್ರೂ ಇಂಪಾರ್ಟೆಂಟು, ಇಬ್ರೂ ಬ್ಯಾಲೆನ್ಸ್ ಮಾಡಿ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ ವ್ಯಕ್ತಿ ನಿಮ್ಮ ಲೈಫಲ್ಲಿ ನಿಮಗೆ ಇಂಪಾರ್ಟೆಂಟು ಹಾಗೆ ನಾನು ಇಂಪಾರ್ಟೆಂಟು, ಇಬ್ರೂ ಬ್ಯಾಲೆನ್ಸ್ ಮಾಡಿ ಅನ್ನೋದಿದೆ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಪ್ರಾಬಲಿ ನಿಮ್ಮ ತಾಯಿ ರೂಪದಲ್ಲಿ ನಿಮ್ಮ ಹೆಂಡತಿನ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲೂ ಅವರ ಒಂದು ಎನರ್ಜೀಸ್ ಕೂಡ ನನಗೆ ಬರ್ತಾ ಇದೆ. ಸೊ ಅವ್ರು ಹೇಳೋದು ಏನಂದರೆ, ಇಬ್ರೂ ನೀವು ಬ್ಯಾಲೆನ್ಸ್ ಮಾಡಿ, ಅವ್ರನ್ನೇ ನೀವು ಬೆಲೆ ಕೊಡಬೇಕು, ನನ್ನನ್ನೇ ಕೊಡಬೇಕು ಅನ್ನೋದು ಏನೂ ಇಲ್ಲ, ಜಸ್ಟ್ ಬ್ಯಾಲೆನ್ಸ್ ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ಇಫ್ ಅಟ್ ಆಲ್ ಇಂಪಾರ್ಟೆಂಟ್ ಜಾಬ್ಸ್ ಇದೆ, ಅಥವಾ ನೀವು ಬೇರೆ ಬೇರೆ ಜಾಬ್ಸ್ ಮಾಡ್ತಾ ಇದ್ದೀರಾ, ಶಿಫ್ಟ್ಸ್ ಮಾಡ್ತಾ ಇದ್ದೀರಾ, ಬೆಳಿಗ್ಗೆ ಒಂದು ಜಾಬು, ಮಧ್ಯಾಹ್ನ ಏನೋ ಒಂದು ಸಣ್ಣ ಬಿಸ್ನೆಸ್ಸು, ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಬಿಕಾಸ್ ಎಲ್ಲವೂ ಸಹ ನಿಮಗೆ ನಾಳೆ ಒಂದಿನ ತುಂಬ ಒಳ್ಳೆ ಫಲಿತಾಂಶ ಕೊಡುತ್ತೆ ಅನ್ನೋದು ನಿಮ್ಮ ತಾಯಿಗೆ ತುಂಬ ಸ್ಟ್ರಾಂಗ್ ಬಿಲೀಫ್ ಇದೆ. ಅವ್ರಿಗೆ ನಿಮ್ಮ ಮೇಲೆ ತುಂಬ ಟ್ರಸ್ಟ್ ಇದೆ. ಆ್ಯಂಡ್ ಈಗ ನಿಮ್ಮ ತಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಡಿಪ್ರೆಷನ್ಗೆ ಹೋಗೋದು ಅಥವಾ ನೋವಲ್ಲಿರೋದು ಅವರಿಗೆ ನೋಡೋದಕ್ಕಾಗೋದಿಲ್ಲ. ಅಥವಾ ನಿಮ್ಗೆ ಅನ್ನಿಸ್ತಾ ಇದೆ ಅವ್ರು ನಿಮಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಅಥವಾ ನಿಮಗೆ ಅವರು ಬೆಲೆ ಕೊಡ್ತಾ ಇಲ್ಲ ಅನ್ನೋದಾದರೆ ಅದರಿಂದ ಹೊರಗೆ ಬನ್ನಿ. ಓಕೆ, ಅದರಿಂದ ಹೊರಗೆ ಬಂದು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಆ್ಯಂಡ್ ನಿಮಗೆ ಅನ್ನಿಸ್ತಾ ಇರ್ಬೋದು, ನಾನು ಏನೇ ಅಚೀವ್ಮೆಂಟ್ಸ್ ಮಾಡಿದ್ರು ಏನೇ ಮಾಡಿದ್ರು ನಮ್ಮ ತಾಯಿಗೆ ಅದು ಸರಿ ಅನಿಸಲ್ಲ, ಅಥವಾ ಅವರಿಗೆ ಅದು ಚೆನ್ನಾಗಿ ಅನಿಸಲ್ಲ ಅಂತ.
ಆ್ಯಂಡ್ ಇನ್ನು ಕೆಲವರಿಗೆ ತುಂಬ ಜನರಿಗೆ ಪ್ರಾಬಲಿ ನಿಮ್ಮ ತಾಯಿ ನಿಮ್ಮನ್ನು ಬಿಟ್ಟು ಹೋಗಿದ್ರೆ ಖಂಡಿತ ನಿಮ್ಮ ಕೆಲಸದಲ್ಲಿ ನಿಮ್ಮ ತಾಯಿ ಇದ್ದಾರೆ. ಓಕೆ, ಸೊ ನಿಮ್ಮ ತಾಯಿ ಏನು ಹೇಳ್ತಾರೆ ಅಂದರೆ, ಮುಂದೊಂದು ದಿನ ನೀವು ಯಾವ ಕೆಲಸ ಮಾಡ್ತಿದ್ದೀರಾ ಅದರಲ್ಲಿ ನನ್ನನ್ನು ಹುಡುಕಿ ನಾನು ಖಂಡಿತ ನಿಮಗೆ ಅಲ್ಲಿ ಸಿಗ್ತೀನಿ ಅನ್ನೋದು ಆ ತಾಯಿಯ ಭರವಸೆ ನಿಮಗೆ. ಓಕೆ, ಸೊ ಇವತ್ತಿದ್ದಾರೆ, ನಾಳೆ ಇಲ್ಲ, ಬಟ್ ಅದು ಮ್ಯಾಟರ್ ಆಗೋದಿಲ್ಲ. ಈ ಮೆಸೇಜ್ ಮ್ಯಾಟರ್ ಆಗುತ್ತೆ ಅಷ್ಟೇ. ಆ್ಯಂಡ್ ಖಂಡಿತ ನೀವೇನಾರ ತಪ್ಪು ಮಾಡಿದ್ರೆ ನಿಮ್ಮ ತಾಯಿ ಬೆನ್ನ ಹಿಂದೆ ಬಂದು ನಿಮ್ಮನ್ನು ತಿದ್ದೋದು ಇದೆ. ಸಡನ್ನಾಗಿ ನೀವು ಏನೋ ಒಂದು, ಉದಾಹರಣೆಗೆ ಏನೋ ಒಂದು ತಪ್ಪು ಕೆಲಸ ಮಾಡ್ತಿರ್ತೀರ ಆ್ಯಂಡ್ ನೀವು ಫುಲ್ ಬ್ಲ್ಯಾಂಕ್ ಆಗಿಬಿಡ್ತೀರಾ, ನಿಮ್ಮ ತಾಯಿ ನೆನಪಾಗ್ತಾರೆ, ಅಥವಾ ಏನೋ ಒಂದು ಮುಂದೆ ಏನು ಕೆಟ್ಟದಾಗುತ್ತೋ ಅನ್ನೋದು ನಿಮ್ಮ ಕಣ್ಣು ಮುಂದೆ ಬಂತು ಅಂದರೆ ಅದು ನಿಮ್ಮ ತಾಯಿ ಕೊಡ್ತಾ ಇರೋ ಸೂಚನೆ, ನೀವು ಅದನ್ನು ಮಾಡಬಾರ್ದು ಅನ್ನೋದು. ಓಕೆನಾ? ಸೊ ದಯವಿಟ್ಟು ನಿಮ್ಮ ಕೆಲಸದ ಕಡೆ ಅಥವಾ ನೀವೇನಾರ ಟ್ರೈನಿಂಗ್ ಹೋಗ್ತಾಯಿದ್ರೆ ಅಥವಾ ಏನಾರ ಕಲಿಬೇಕು ಅಂದರೆ ಖಂಡಿತ ಅದನ್ನು ನೋಡಿ. ಆ್ಯಂಡ್ ಯಾರಾರ ನಿಮ್ಮ ಲೈಫಲ್ಲಿ ನಿಮ್ಮ ಜೀವನ ಸಂಗಾತಿಯಾಗಿ ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿ ಬರ್ತಾಯಿದ್ರೆ ಟ್ರಸ್ಟ್ ಮಾಡೋದನ್ನು ಕಲೀರಿ. ತುಂಬ ಜನಕ್ಕೆ ಇಲ್ಲಿ ಟ್ರಸ್ಟ್ ಇಶ್ಯೂಸ್ ಇದೆ. ಓಕೆನಾ? ಪ್ರಾಬಲಿ ಇಲ್ಲಿ ತುಂಬ ಜನಕ್ಕೆ ಇವರು ತಾಯಿ ಅಲ್ದಲೇ ಬೇರೆಯವ್ರು ಇರ್ಬೋದು, ಬೇರೆ ತಾಯಿ ರೂಪದಲ್ಲಿ ಇವ್ರು ನಿಮಗೆ ಬಂದಿರ್ಬೋದು ನಿಮ್ಮ ಲೈಫಲ್ಲಿ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ನನ್ನ ಮೇಲೆ ಟ್ರಸ್ಟ್ ಇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮ ಲೈಫಲ್ಲೂ ಕೂಡ ಒಳ್ಳೊಳ್ಳೆ ರಿಲೇಷನ್ಶಿಪ್ಸ್ ಆಗುತ್ತೆ, ಎಲ್ಲ ಆಗುತ್ತೆ. ಇಲ್ಲಿ ನನಗೆ ಇನ್ನೊಂದು ಇಲ್ಲಿ ಏನು ಬರ್ತಾ ಇದೆ ಅಂದರೆ ಪ್ರಾಬಲಿ ನಿಮ್ಮ ತಾಯಿ ಡಿವೋರ್ಸಿ ಇರ್ಬೋದು, ಅಥವಾ ನಿಮ್ಮ ತಾಯಿ ಅಥವಾ ನಿಮ್ಮ ತಂದೆ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇಲ್ದಲೇ ಇರ್ಬೋದು. ಹಾಗಂತ ಅರ್ಥ ನಿಮಗೂ ಆ ಥರ ಜೀವನ ಇರುತ್ತೆ ಅನ್ನೋದು ಏನೂ ಇಲ್ಲ. ನೀವು ಕೂಡ ನಿಮ್ಮ ಗಂಡನ ಜೊತೆ ಚೆನ್ನಾಗಿರ್ತೀರಾ, ಬಟ್ ವರ್ಕ್ ಮತ್ತು ಇದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ತುಂಬ ಯಾರಿಗೂ ಆದ್ಯತೆ ಕೊಡಬೇಡಿ. ಇಂಪಾರ್ಟೆನ್ಸ್ ಕೊಟ್ಟರೆ ನಿಮಗೆ ನೋವಾಗುತ್ತೆ. ಆ್ಯಂಡ್ ನಾಳೆ ಮುಂದೆ ನಿಮಗೂ ಒಳ್ಳೊಳ್ಳೆ ಮಕ್ಕಳು ಇರ್ತಾರೆ. ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ತಾಯಿ ತುಂಬ ಸ್ಟ್ರಾಂಗ್ ಇದ್ದಾಳೆ. ಈ ಪೈಲ್ ಯಾರು ಚಾಯ್ಸ್ ಮಾಡಿದ್ದೀರಲ್ಲ, ಆ್ಯಂಡ್ ಯು ನೋ ವಾಟ್, ಇಲ್ಲೂ ಶಿಪ್ ಇದೆ ಆ್ಯಂಡ್ ಇಲ್ಲೂ ಶಿಪ್ ಇದೆ. ಸೊ ನೀವು ಏನೇ ಕೆಟ್ಟ ಕೆಟ್ಟ ಟೈಮಿಂದ ಹೊರಗೆ ಬಂದಿದ್ದೀರೋ ಖಂಡಿತ ನಿಮಗೆ ಮುಂದೊಂದು ದಿನ ಒಂದು ಒಳ್ಳೆ ಜೀವನ ಇದೆ ಅನ್ನೋದನ್ನು ಇಲ್ಲಿ ತುಂಬ ಸ್ಟ್ರಾಂಗಾಗಿ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಎಲ್ಲಾರ ಯಾವಾಗಾರ ಸ್ಟಕ್ ಫೀಲ್ ಆಗ್ತಾಯಿದೆ, ನನಗೇನೋ ಹಿಂಸೆ ಆಗ್ತದೆ ಅಂದಾಗ ಹೊರಗೆ ಹೋಗಿ. ನಿಮಗೆ ಆವಾಗ ಟ್ರಾವೆಲ್ ಮಾಡಿ ಅಥವಾ ಎಲ್ಲರೂ ಹೋಗಿ ಬನ್ನಿ, ಅಥವಾ ಮನೆ ಚೇಂಜಸ್ ಮಾಡಬೇಕು ಅಂದರೆ ಮಾಡಿ. ಬಿಕಾಸ್ ನಿಮಗಲ್ಲಿ ಖುಷಿ ಸಿಗುತ್ತೆ ಅಥವಾ ನಿಮಗೇನೋ ಒಂದು ಪರಿವರ್ತನೆ ಕಾಯ್ತಾ ಇರುತ್ತೆ. ಓಕೆನಾ? ಆ್ಯಂಡ್ ಖಂಡಿತ ನಿಮ್ಮ ಲೈಫಲ್ಲಿ ಒಳ್ಳೆ ಪ್ರೀತಿ ಬರುತ್ತೆ, ಎಲ್ಲವೂ ಬರುತ್ತೆ. ಬಟ್ ಈ ಹಿಂದೆ ಏನಾಯಿತು, ಯಾಕಾಯಿತು, ಯಾರು ನಿಮ್ಮನ್ನು ಇದು ಮಾಡಿ ಹೋದರು, ಯಾರೂ ಇಲ್ಲ ಅನ್ನೋ ಒಂದು ಕೆಲವೊಂದು ನೆಗೆಟಿವ್ ನಕಾರಾತ್ಮಕತೆಯನ್ನು ತೆಗೆದುಹಾಕಿ ಅನ್ನೋದು ನಿಮ್ಮ ತಾಯಿ ತುಂಬ ಸ್ಟ್ರಾಂಗಾಗಿ ಹೇಳ್ತಾ ಇದ್ದಾರೆ ಈ ಒಂದು ಪೈಲಿಗೆ. ಆ್ಯಂಡ್ ನಿಮ್ಮ ತಾಯಿ ತುಂಬ 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 ಅಂದರೆ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಓಕೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ದಯವಿಟ್ಟು ಪೈಲ್ ನಂಬರ್ 3 ಅವರ ತಾಯಿ ಅವರಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಬೌಂಡ್ರೀಸ್ ನಿಮ್ಮ ತಾಯಿ ತುಂಬ ಸ್ಟ್ರಾಂಗಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ ಬೌಂಡ್ರೀಸ್ನ ಬಿಲ್ಡ್ ಮಾಡಿ. ಎಷ್ಟು ನೀವು ಯಾರನ್ನು ನಿಮ್ಮ ಲೈಫ್ ಒಳಗೆ ಬಿಟ್ಕೊತಾ ಇದ್ದೀರಾ, ಯಾರನ್ನು ನೀವು ತುಂಬ ಸುಲಭವಾಗಿ ನಂಬ್ತಾ ಇದ್ದೀರಾ, ಯಾರನ್ನು ನೀವು ಇವರೇ ಸರಿ, ಇವರಿಂದನೇ ಎಲ್ಲ ಆಗೋದು ಅನ್ನೋ ತುಂಬ ಜಾಸ್ತಿ ಭರವಸೆನ ಇಡ್ತಾ ಇದ್ದೀರಾ, ಅಲ್ಲಿಂದನೇ ನಿಮಗೆ ನೋವು ಆಗ್ಬೋದು. ಸೊ ಆದಷ್ಟು ಬೌಂಡ್ರೀಸ್ನ ಹಾಕ್ಕೊಳ್ಳಿ. ಓಕೆ, ಸೊ ಸೀತಾಮಾತೆಗೆ ಲಕ್ಷ್ಮಣ ಬೌಂಡ್ರೀಸ್ ಹಾಕಿ ಹೋಗಿದ್ದ, ಅಂದರೆ ಲಕ್ಷ್ಮಣ ರೇಖೆಯನ್ನು ಹಾಕಿ ಹೋಗಿದ್ದ. ಏನಕ್ಕೆ ಅಂದರೆ ಅವರ ಸುರಕ್ಷೆಗೋಸ್ಕರ. ಸೊ ಅದನ್ನು ದಾಟಿದಾಗ ಏನೆಲ್ಲ ಆಯಿತು ಅನ್ನೋದು ನಮಗೆ ಗೊತ್ತಿದೆ. ಸೊ ಹಾಗಾಗಿ ನೀವು ಕೂಡ ಆ ಸುರಕ್ಷೆ ಒಂದು ಇದರಿಂದ ಹೊರಗೆ ಬನ್ನಿ ಅನ್ನೋದನ್ನು ಆ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ನಿಮ್ಮನ್ನು ನೀವು ಪ್ರೀತಿಸೋದು ತುಂಬ ಇಂಪಾರ್ಟೆಂಟ್ ಇದೆ. ಬೇರೆಯವರಿಗೆ ನೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ. ಎಲ್ಲಿ ಕೆಲವೊಂದು ಕಡೆ ಎಸ್ ಅನ್ನೋದು ಇಂಪಾರ್ಟೆಂಟ್ ಇರುತ್ತೋ ಹಾಗೆ ನೋನು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಓಕೆ,
ಕೆಲವೊಂದು ಸತಿ ನಾವು ಎಸ್ ಅನ್ನೋ ಅಂದು ಪಶ್ಚಾತ್ತಾಪ ಪಟ್ಟಿರೋದು ಇದೆ, ಕೆಲವೊಂದು ಸತಿ ನೋ ಅಂತ ಹೇಳಿ ಖುಷಿ ಪಟ್ಟಿರೋದು ಇದೆ. ಸೊ ನೋ ಈಸ್ ಆಲ್ವೇಸ್ ನಾಟ್ ನೆಗೆಟಿವ್. ಓಕೆ, ವಾಟ್ ಎಲ್ಸ್? ಸಾರಿ, ನಿಮ್ಮ ಟೈಮ್ ಚೆನ್ನಾಗಿದೆ. ಸೊ ಸಾರಿ ಇನ್ ದ ಅದರ್ ಡೆಕ್. ಮುಂದಿನ ದಿನಗಳಲ್ಲಿ ನಿಮ್ಮ ಟೈಮ್ ಚೆನ್ನಾಗಿರುತ್ತೆ, ಸ್ಟ್ರಗಲ್ಸ್ ಮುಗಿದೋಗುತ್ತೆ. ಓಕೆ, ನೀರಿನ ಕೆಲವೊಂದು ಜಾಗ ಇರುತ್ತೆ, ಅದು ಅಕ್ವೇರಿಯಂ ಇರ್ಬೋದು. ಓಕೆ, ಸೊ ಕೆಲವೊಂದು ಕಡೆ ಅಕ್ವೇರಿಯಮ್ಸ್ ಇಟ್ಟಿರ್ತಾರೆ, ಅಲ್ಲಿ ಹೋಗಿ ಭೇಟಿಯಾಗಿ ಬನ್ನಿ. ಅಥವಾ ನದಿಗಳು, ನದಿ ನೀರಿನ ಸ್ನಾನ, ಈ ಥರ ನೀವು ಮಾಡೋದ್ರಿಂದ ಖಂಡಿತ ನಿಮ್ಮ ಬ್ಯಾಟ್ರೀಸ್ ರೀಚಾರ್ಜ್ ಆಗುತ್ತೆ, ನಿಮ್ಮಲ್ಲಿರೋ ನೆಗೆಟಿವಿಟಿ ಎಲ್ಲ ನೀರಲ್ಲಿ ಹೋಗುತ್ತೆ ಅನ್ನೋದನ್ನು ನಿಮ್ಮ ತಾಯಿ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಮೈ ಗಾಡ್, ಇದು ಸೆಕೆಂಡ್ ಪೈಲಿಗೂ ಬಂದಿತ್ತು ಆ್ಯಂಡ್ ಈ ಪೈಲಿಗೂ ಬಂದಿದೆ. ನಿಮ್ಮಲ್ಲಿ ಏನೇ ಒಂದು ಕ್ರಿಯೇಟಿವಿಟಿ ಇದ್ರೂ ಅದನ್ನು ಎಕ್ಸ್ಪ್ರೆಸ್ ಮಾಡೋದನ್ನು ಕಲೀರಿ, ಅದನ್ನು ಒಳಗೆ ಇಟ್ಕೊಳ್ಳೋದಕ್ಕೆ ನೋಡಬೇಡಿ. ಬಿಕಾಸ್ ನೀವು ಎಷ್ಟು ಅದನ್ನು ಒಳಗಡೆ ಸಪ್ರೆಸ್ ಮಾಡಿ ಇಟ್ಕೊತೀರೋ, ಅದನ್ನು ಇಟ್ಕೊತೀರೋ ಅಷ್ಟೇ ಅದು ನಿಮಗೆ ಹಿಂಸೆ ಕೊಡುತ್ತೆ. ಸೊ ಅದನ್ನು ಹೊರಗೆ ಹಾಕಿ. ನಿಮಗೆ ಹಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ಹಾಡ್ತಾ ಖಂಡಿತ ನೀವು ಚೆನ್ನಾಗಿ ಹಾಡೋಕ್ಕೆ, ಶ್ರುತಿಬದ್ಧವಾಗಿ ಹಾಡೋಕ್ಕೆ ಟ್ರೈ ಮಾಡ್ತೀರಾ. ನಿಮಗೆ ಮಾತಾಡೋಕ್ಕೆ ಬರಲ್ಲ ಅಂದರೆ ಖಂಡಿತ ನೀವು ತೊದಲ್ಬೋದು, ನಾಳೆ ಒಂದು ದಿನ ತಪ್ಪು ಮಾತಾಡಿರ್ಬೋದು ಅಥವಾ ಏನೇ ಆಗಿರ್ಬೋದು, ಬಟ್ ನೀವು ಕಲಿತೀರಾ. ಸೊ ತಪ್ಪು ಮಾಡೋದ್ರಿಂದನೇ ನೀವು ಕಲಿಯೋದು. ನೀವು ನಾನು ತಪ್ಪೇ ಮಾಡಲ್ಲ, ನಾನು ಹಿಂಗೆ ಇರ್ತೀನಿ ಅಂದರೆ ಆಗೋದಿಲ್ಲ. ಸೊ ಖಂಡಿತ ನಿಮ್ಮಲ್ಲಿ ಏನೋ ಒಂದು ಕಲೆ ಇದೆ, ಆ ಕಲೆಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಿ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಪೈಲ್ ನಂಬರ್ 3, ನಿಮ್ಮ ತಾಯಿ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ? ಆದಷ್ಟು ಡಾಕ್ಟರಿಗೆ ಭೇಟಿಯಾಗಿ ಆ್ಯಂಡ್ ತುಂಬ ಹೊರಗಡೆ ಹೋಗಿ ಟೈಮ್ ಕೊಡಿ. ಬಿಕಾಸ್ ಒಳ್ಳೆ ಗಾಳಿನೂ ಇಂಪಾರ್ಟೆಂಟ್ ಇದೆ. ಸೊ ನೀರ ಹತ್ರ ನೀವು ಹೇಗೆ ಹೋಗ್ತೀರೋ ಆವಾಗ ನಿಮಗೆ ಒಳ್ಳೆ ಆಕ್ಸಿಜನ್ನು ಸಿಗುತ್ತೆ, ಹಾಗೆ ನಿಮಗೆ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ. ಸೊ ಆದಷ್ಟು ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡಿ ಅನ್ನೋದಿದೆ. ಸೊ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ. ಸೊ ಆ ಮಾತಿನ ಒಂದು ಇದರಲ್ಲಿ ಖಂಡಿತ ದೂರ ಆಗಬೇಡಿ. ಸೊ ನಿಮ್ಮ ಮಾತೇ ನಿಮಗೆ ಮುಳ್ಳಾಗತ್ತೆ ಅಂತ ಏನೂ ಇಲ್ಲ. ನಿಮ್ಮ ಮಾತು ಮುದ್ದಾಗಿದೆ, ಮಾತಾಡಿ. ಬಟ್ ಏನಂದರೆ ನಿಮಗೇನನ್ಸುತ್ತೆ ಅಂದರೆ ನಿಮ್ಮ ಮಾತಿನಿಂದ ದೂರ ಆಗ್ತಾ ಇದ್ದೀರಾ ಅಂತ ಖಂಡಿತ ಇಲ್ಲ. ಸೊ ಅಕಸ್ಮಾತ್ ನಿಮಗೆ ಇನ್ನೂ ಒಂದು ಇಲ್ಲಿ ಮೆಸೇಜ್ ಏನಿದೆ ಅಂದರೆ, ನಿಮಗೆ ಡಾಕ್ಟ್ರ್ ಹತ್ರ ಏನಾರ ಹೇಳೋದಕ್ಕೆ ಮಾಡೋದಕ್ಕೆ ಮುಜುಗರ ಇದ್ದರೆ ಖಂಡಿತ ಆ ಥರ ಅಂದ್ಕೊಬೇಡಿ, ಭಾವಿಸ್ಬೇಡಿ. ಬಿಕಾಸ್ ತುಂಬ ಜನ ಡಾಕ್ಟ್ರ್ ಹತ್ರ ಹೋಗೋದೇ ಇಲ್ಲ. ಏನಕ್ಕೆ ಅಂದರೆ ಅವರಿಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಾಚಿಕೆ ಆಗುತ್ತೆ. ಸೊ ದಯವಿಟ್ಟು ಅವ್ರು ಓದಿರೋದು, ಮಾಡಿರೋದು, ಎಕ್ಸ್ಪೀರಿಯನ್ಸ್ ತೊಗೊಂಡಿರೋದೇ ಹೀಗೆ. ಸೊ ಅವರಿಗೆ ನಿಮ್ಮ ಇದರಿಂದ ಎಕ್ಸ್ಪ್ಲನೇಷನಿಂದ ಏನೂ ಅಸಹ್ಯ ಪಡೋದಿಲ್ಲ ಅವರು. ಸೊ ದಯವಿಟ್ಟು ಹೋಗಿ ಮಾತಾಡಿ. ಪ್ರೊಟೆಕ್ಟೆಡ್ ಆಗಿದ್ದೀರಾ, ಬಟ್ ಪ್ರೊಟೆಕ್ಟೆಡ್ ಆಗಿ ಇರಿ ಅನ್ನೋದು ಇದೆ. ಆದಷ್ಟು ಪ್ರೊಟೆಕ್ಷನ್ ಇದನ್ನು ಹಾಕ್ಕೊಳ್ಳಿ ಅನ್ನೋದಿದೆ. ಖುಷಿಯಾಗಿರಿ ಅನ್ನೋದಿದೆ. ಆ್ಯಂಡ್ ನಿಮ್ಮನ್ನು ನೀವು ಆವಾಗವಾಗ ರೀಚಾರ್ಜ್ ಮಾಡ್ಕೊಳ್ಳಿ. ಬಿಕಾಸ್ ಆ್ಯಕ್ಟಿವ್ ಆಗಿರೋದು ಸ್ವಲ್ಪ ಕಮ್ಮಿ ಅನಿಸುತ್ತೆ ಒಂದು ಪೈಲ್. ತುಂಬ ಬೇಗ ಡಿಪ್ರೆಷನ್ಗೆ ಹೋಗೋದು ಅಥವಾ ನನಗೆ ಯಾರೂ ಇಲ್ಲ ಅನ್ನೋ ಭಾವನೆಗಳು. ಒಂದು ಸ್ವಲ್ಪ ಮೆಸೇಜ್ ಇತ್ತು, ನನ್ನ ಫೋನ್ ಆಫ್ ಆಗೋಯಿತು. ಸೊ ಹಾಗೆ ನೀವು ಆವಾಗವಾಗ ರೀಚಾರ್ಜ್ ಮಾಡ್ತಾ ಇರಿ. ಸೊ ನಿಮ್ಮ ತಾಯಿ ಹೇಗೆ ಎಷ್ಟು ಚೆನ್ನಾಗಿ ನಿಮಗೆ ಮೆಸೇಜ್ ಕೊಟ್ಟರು ಅಂದರೆ, ನನ್ನ ಫೋನ್ ಆಫ್ ಆಗೋಯಿತು. ಬಿಕಾಸ್ ನಾನು ಚಾರ್ಜ್ ಆಗಿದೆಯೋ ಇಲ್ಲೋ ಅಂತ ನೋಡೇ ಇರಲಿಲ್ಲ. ಓಕೆ, ಸೊ ನಿಮ್ಮನ್ನು ನೀವು ರೀಚಾರ್ಜ್ ಹೇಗೆ ಮಾಡ್ಕೊಬೇಕು ಅಂದರೆ, ನಿಮ್ಮ ಕ್ರಿಯೇಟಿವ್ ಇದನ್ನು ಜಾಸ್ತಿ ಮಾಡ್ಕೊಳ್ಳಿ. ಯಾರನ್ನು ನೋ ಹೇಳಬೇಕು ನೋ ಹೇಳಿ, ಯಾರನ್ನ ಎಸ್ ಹೇಳಬೇಕು ಹೇಳಿ. ತುಂಬಾ ವ್ಯಕ್ತಿತ್ವನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲಿ ನೀರಿರುತ್ತೋ ಅಲ್ಲಿ ಕಾಲ ಕಲೀರಿ ಅನ್ನೋದಿದೆ, ಕಾಲವನ್ನು ಕಳೀರಿ ಅನ್ನೋದಿದೆ. ಸೊ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ನಿಮ್ಮ ಮೇಲೆ ಸಾಕಷ್ಟು ಸೆಲ್ಫ್ ಲವ್ ಮಾಡಿ ಆ್ಯಂಡ್ ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಳಿ ಅನ್ನೋದಿದೆ.
ಆ್ಯಂಡ್ ಖುಷಿಯಾಗಿರಿ. ನೀವು ಚಿಕ್ಕವರಿದ್ದಾಗ ಹೇಗೆ ಖುಷಿಯಾಗಿದ್ರೋ ಅಷ್ಟು ಖುಷಿಯಾಗಿರಿ. ಬಿಕಾಸ್ ನೀವು ಎಷ್ಟು ಖುಷಿಯಾಗಿರ್ತೀರ ಲಕ್ ನಿಮ್ಮನ್ನು ಫಾಲೋ ಮಾಡುತ್ತೆ. ಆ್ಯಂಡ್ ಇನ್ನೊಂದು, ನೀರನ್ನು ಜಾಸ್ತಿ ಕುಡೀರಿ, ಅಥವಾ ಹೆಲ್ತಿ ಡ್ರಿಂಕ್ಸ್ ಏನೇನಿರುತ್ತಲ್ಲ, ಕಷಾಯ ಆಗಿರ್ಬೋದು ಅಥವಾ ಬೇರೆ ಏನೇ ಹೆಲ್ತಿ ಡ್ರಿಂಕ್ಸ್ ಇದ್ರೂ ಜಾಸ್ತಿ ತಗೊಳ್ಳಿ ಅನ್ನೋದು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾರೆ. ಸೊ ಆದಷ್ಟು ಈ ಒಂದು ಮೆಸೇಜ್ ನಿಮಗೋಸ್ಕರ ಇದೆ ಅನ್ನೋದಕ್ಕೆ ಬಹುಶಃ ಈ ಒಂದು ಶಿಫ್ಟ್ ಏನಿದೆ ಕನ್ಫರ್ಮೇಷನ್ ನಿಮಗೆ ಕೊಡ್ತಾ ಇದೆ. ಓಕೆ, ಸೊ ಇದು ನಿಮ್ಮ ತಾಯಿಯ ಸಂದೇಶವಾಗಿತ್ತು. ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ವಲ್ಪ ಆ್ಯಂಗಲ್ ಏರ್ಪೇರೆ ಆಗಿದೆ ಬಿಕಾಸ್ ನಾನು ಚಾರ್ಜಿಗೆ ಇಟ್ಟಿದ್ದೀನಿ, ಸೊ ಕ್ಷಮಿಸಿ. ನೆಕ್ಸ್ಟ್ ಟಾಪಿಕ್ ಒಂದೇ ಮತ್ತೆ ಭೇಟಿ ಆಗೋಣ. ಅಲ್ಲಿಯವರೆಗೂ ನಮಸ್ತೆ.